स्तोत्रपतये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्ध गोपालनन्दनः पार्थो वत्स सुधीर्भोक्ता दुग्धं गीतामृतमहत्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। भीष्मद्रोणतट जयद्रथ जलगान्धार नीलोत्पल शल्यग्राहवती कृपेण वहने कर्णेन वेलाकुला घोरामकर दुर्योधन वर्तिनी स्तोत्तीर्ण खलु पाण्डवैरणनदी कैवर्तकः केशवः पाराशर्यवच सरोजमलं गीतार्थगन्धोत्कटं नानाख्यानककेसरं हरिकथ सम्बोधन बोधितं लोके सज्जन षट्पदैरहरः रहः पेपियामानं मुदा भूयात् भारत पंकजं कलिमल प्रध्वंसि न श्रेयसे मूकं करोति वाचालं पंगुलंघयते गिरिं यत्कृपा तमहं वन्दे परमानंद माधवम्। यं ब्रह्मा वरुणेन्द्र रुद्र मरुतः स्तुन्वन्ति दिव्यैः सत्स्तवैः वेद्यैः साङ्गपदक्रमोपनिषदैः गायत्री यं सामगाः ध्यानवस्थित तद्गतेन मनसा पश्यन्ति यं योगिनो यस्यान्तां न विदुः सुरासुरगणा देवाय तस्मै नमः। शान्ताकारं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिवृत्यानगम्यं वन्दे विष्णुं भवभयहरं सर्वलोकैकनाथम्। हरि ओम्। ಇವತ್ತಿನ ಶ್ಲೋಕ 2ನೇ ಅಧ್ಯಾಯದ 36ನೇಯಿಂದ ಹೇಳ್ತಾ ಇದ್ದೀನಿ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ದ್ವಿತೀಯೋಧ್ಯಾಯಃ. अवाच्यवादंश्च बहून् वदिष्यन्ति तवाहिताः निन्दस्तस्तव सामर्थ्यं ततो दुःखतरनुक्तिं हतो वा मा प्राप्स्यसि स्वर्गं जित्वा वा भोक्ष्यसे महीं तस्मादुत्तिष्ठ कौन्तेय युद्धाय कृतनिश्चयः सुखदुःखे समे कृत्वा लाभालाभौ जयाजयौ ततो युद्धाय युज्यस्व नैवं पापमावाप्स्यसि एषा ते विहिता सांख्ये बुद्धिर्योगे त्विमां शृणु बुद्ध्या युक्तो यया पार्थ कर्मबन्धं प्रहास्यसि नेहाभिक्रमनाशोऽस्ति प्रत्यवायो न विद्यते स्वल्पमप्यस्य धर्मस्य त्रायते महतो भयात् व्यवसायात्मिक बुद्धिरेके नंदन बहुशाकहिंसश्च बुद्धयो व्यवसायिनां यामिमां हितां वाचं प्रवदन्त्य विपश्चितः वेदावादरताः पार्थ नान्यदस्तीति वादिनः कामात्मनः स्वर्गपर जन्म कर्म फलप्रदां क्रिया विशेष बहुलां भोगैश्वर्यगतिं प्रति भोगैश्वर्य प्रसक्तानां तया पहृत चेतसां व्यवसायात्मिक बुद्धि. ನಮಸ್ತೆ ಗುರುಗಳೇ. ಆಯ್ತು. ಎಲ್ಲರಿಗೂ ನಮಸ್ಕಾರ. ಇಂದಿನ ಉಪನ್ಯಾಸವನ್ನ ಪ್ರಾರಂಭ ಮಾಡೋಣ. ನಿನ್ನೆ 34ನೆಯ ಶ್ಲೋಕದ ತನಕ ವಿವರಣೆಗಳನ್ನ ನೀಡಿದ್ದೆ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚ ಅಕೀರ್ತಿಃ ಮರಣಾತ್ ಅತಿರಿಚ್ಯತೆ. ಗೌರವಾರ್ಹನಾದಂತಹ ವ್ಯಕ್ತಿ ಯಾವತ್ತಿಗೂ ಕೂಡ ಕೆಟ್ಟ ಹೆಸರನ್ನ ಪಡೆಯೋದಕ್ಕೆ ಇಷ್ಟಪಡೋದಿಲ್ಲ. ಅವನಿಗೆ ಅಪಕೀರ್ತಿ ತನ್ನ ಮರಣಕ್ಕಿಂತ ಹೆಚ್ಚು ಬಾಧಿಸುತ್ತದೆ ಅನ್ನೋ ಮಾತನ್ನ ನಿನ್ನೆ ಹೇಳಿದ್ದೆ.
ಇವತ್ತು ಅದರ ಮುಂದಿನ ಶ್ಲೋಕವನ್ನ ತೆಗೆದುಕೊಳ್ಳೋಣ. ಇಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾಕೆ ಯುದ್ಧವನ್ನ ಮಾಡಲೇಬೇಕು ಅನ್ನೋ ಮಾತನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾನೆ. ಇದು ಮತ್ತೆ ಮುಂದಿನ ಶ್ಲೋಕ 35 ಮತ್ತು 36 ಇವೆರಡರಲ್ಲಿಯೂ ಕೂಡ ಹೇಗೆ ಅರ್ಜುನನ ಕೀರ್ತಿಗೆ ಭಂಗ ಬರುತ್ತೆ ಅವನು ಯುದ್ಧವನ್ನು ಬಿಟ್ಟು ಹೊರಟು ಹೋದರೆ ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಭಯಾದ್ ರಣಾತ್ ಉಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತಃ ಭೂತ್ವಾ ಯಾಸ್ಯಸಿ ಲಾಘವಂ. ಕೃಷ್ಣ ಅರ್ಜುನನಿಗೆ ನೆನಪಿಸ್ತಾನೆ, ನೋಡು ನೀನೇನೋ ತುಂಬಾ ದೊಡ್ಡ ಮಾತುಗಳನ್ನ ಆಡಿ ಆಚಾರ್ಯರನ್ನ ಹಿರಿಯರನ್ನ ನನ್ನ ಪಿತೃಗಳನ್ನ ಹೇಗೆ ನಾನು ಕೊಲ್ಲಲಿ ಈ ಯುದ್ಧದಲ್ಲಿ ಅಂತ ಹೇಳಿಬಿಟ್ಟೆ. ಆದರೆ ನೀನು ಯುದ್ಧದಿಂದ ಪಲಾಯನಗೈದಾಗ ಜನ ನಿನ್ನ ಆ ಭಾವನೆಯನ್ನ ಯಾರು ಅರ್ಥ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನೀನು ಭಯದಿಂದಲೇ ಈ ಯುದ್ಧವನ್ನ ಬಿಟ್ಟು ಬಂದಿದ್ದೀಯಾ ಅಂತ ಅವರೆಲ್ಲರೂ ಕೂಡ ಅಂದುಕೊಳ್ತಾರೆ. ಯಾರು ನಿನ್ನನ್ನ ಇಷ್ಟು ದಿವಸ ತುಂಬಾ ಉತ್ತಮ ಬಿಲ್ಗಾರ ಅಂತ ಶೌರ್ಯವಂತ ಅಂತ ಪೂಜಿಸಿದ್ರು, ಉತ್ತಮ ಕ್ಷತ್ರಿಯ ನೀನು, ಯುದ್ಧದಲ್ಲಿ ನಿನಗೆ ಹಿಂಜರಿಕೆ ಇಲ್ಲ, ಮಹಾಶಿವನಂತಹ ದೇವಾನುದೇವತೆಗಳನ್ನ ಗೆದ್ದು ಬಂದವನು, ಅವರ ಅನುಗ್ರಹದಿಂದ ಪಾಶುಪತಾಸ್ತ್ರವನ್ನು ಪಡೆದವನು ಅನ್ನೋ ಮಾತೆಲ್ಲ ಹಿಂದಕ್ಕೆ ಬಿದ್ದುಬಿಡುತ್ತೆ. ಅದನ್ನು ಯಾರು ನೆನೆಸ್ಕೊಳ್ಳೋದಿಲ್ಲ. ಈಗ ನೆನೆಸ್ಕೊಳ್ಳೋದು ಭಯಾತ್ ರಣಾತ್ ಉಪರತಂ, ಭಯದಿಂದ, ಯುದ್ಧದಲ್ಲಿ ಎಲ್ಲಿ ತಾನು ಸಾಯುವೆನೋ ಅನ್ನುವ ಜೀವ ಭಯದಿಂದ ಯುದ್ಧ ಬಿಟ್ಟು ಬಂದಿರುವ ನಿನ್ನನ್ನ ಜನ ಅವಹೇಳನೆಗೆ ಗುರಿ ಮಾಡ್ತಾರೆ. ಭಯಾತ್ ರಣಾತ್ ಉಪರತಂ, ಭಯದಿಂದ ಯುದ್ಧರಂಗದಿಂದ ಕಾಲ್ಕಿತ್ತವನೆಂದು ನಿನ್ನನ್ನ ಜನ ತಿಳ್ಕೋತಾರೆ. ಮಂಸ್ಯಂತೆ, ಹಾಗೆ ತಿಳ್ಕೋತಾರೆ ನಿನ್ನನ್ನ. ಯಾರು? ಮಹಾರಥ. ಎಂತಹ ಮಹಾರಥರು? ಕರ್ಣನಂತಹ ಮಹಾರಥರು. ಮೊದಲೇ ಅವರಿಗೆಲ್ಲ ನಿನ್ನ ಬಗ್ಗೆ ಒಂದು ಅಪಹಾಸ್ಯ ಇದೆ, ಅಪಹಾಸ್ಯ ಮಾಡ್ತಾ ಇರ್ತಾರೆ ನಿನ್ನನ್ನು. ಈಗ ಅವರಿಗೆಲ್ಲ ಒಂದು ಅವಕಾಶವನ್ನ ನೀನು ಕಲ್ಪಿಸಿದ ಹಾಗಾಗತ್ತೆ. ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಹಿಂದೆ ಅವರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ, ನಿನ್ನ ಶೌರ್ಯದ ಬಗ್ಗೆ ಪ್ರಾಯಶಃ ಮೆಚ್ಚುಗೆಯ ನುಡಿಗಳಿದ್ದು, ಆದರೆ ಯಾವಾಗ ನೀನು ಯುದ್ಧದಿಂದ ಹಿಮ್ಮೆಟ್ಟುತ್ತೀಯೋ ಆ ಕ್ಷಣದಿಂದ ಅವರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಒಂದು ಲಘು ಭಾವನೆ, ನೀನು ಅಲ್ಪ ಅನ್ನುವ ಭಾವನೆ ಪಡಿ ಮೂಡುತ್ತದೆ. ಆದ್ರಿಂದ ನೀನು ಎಚ್ಚರಿಕೆಯಿಂದ ನಿನ್ನ ನಡೆಯನ್ನ ಗುರುತಿಸ್ಕೋಬೇಕು ಅಂತ ಉಪದೇಶ ಮಾಡ್ತಾನೆ. ಭಯಾದ್ ರಣಾತ್ ಉಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಯೇಷಾಂ, ಯಾರಿಗೆ, ತ್ವಂ ನೀನು, ಬಹುಮತಃ ಭೂತ್ವಾ ಬಹಳ ಮಾನ್ಯನಾಗಿ, ತುಂಬಾ ಉಚ್ಚ ಶ್ರೇಣಿಯಲ್ಲಿ ನಿನ್ನನ್ನ ಗುರುತಿಸಿಕೊಂಡವರು ಕೂಡ ಯಾಸ್ಯಸಿ ಲಾಘವಂ, ಹಗುರವಾಗಿ ಬಿಡ್ತೀಯ ಅವರ ಮನಸ್ಸಿನಲ್ಲಿ. ಯಾರಿಗೆ? ಮಹಾರಥಾಃ. ಈ ಯುದ್ಧದಲ್ಲಿ ಎರಡೂ ಕಡೆಗಳಲ್ಲಿ ಅನೇಕ ಮಹಾರಥರಿದ್ದಾರೆ. ಆ ಮಹಾರಥಿಕರಿಗೆಲ್ಲರಿಗೂ ನಿನ್ನ ಬಗ್ಗೆ ಗೌರವ ಇತ್ತು. ಆದ್ರೆ ಈ ಒಂದು ಪ್ರಸಾದದಿಂದ ಆ ಗೌರವ ಎಲ್ಲ ಹೊರಟು ಹೋಗಿ ನಿನ್ನನ್ನ ಲಘುವಾಗಿ ಕಾಣ್ತಾರೆ. ಆದ್ದರಿಂದ ನೀನು ಅಂತಹ ಒಂದು ಸನ್ನಿವೇಶಕ್ಕೆ ಎಡೆ ಕೊಡಬೇಡ. ಭಯಾದ್ ರಣಾದ್ ಉಪರತಂ ಮಂಸ್ಯಂತೆ ತ್ವಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ.
ಮಹಾರಥರು, ದುರ್ಯೋಧನರು ಮತ್ತೆ ಕರ್ಣ ಮುಂತಾದವರೆಲ್ಲರೂ ಕೂಡ ನಿನ್ನ ಬಗ್ಗೆ, ನಿನ್ನ ಶೌರ್ಯದ ಬಗ್ಗೆ ಅಭಿಮಾನ ಇದ್ದವ್ರೆ. ಅಂತಹವರ ಮನಸ್ಸಿನಲ್ಲಿಯೂ ಕೂಡ ಈಗ ನಿನ್ನ ಬಗ್ಗೆ ಒಂದು ಹಗುರವಾದ ಭಾವನೆ ಉದ್ಭವವಾಗಿ ಬಿಡುತ್ತೆ. ಆದ್ರಿಂದ ನೀನು ಅಂತಹ ಒಂದು ಹಗುರವಾಗಿ ಬಿಡುವ ಸನ್ನಿವೇಶದಿಂದ ಪಾರಾಗಬೇಕಾದ್ರೆ ಯುದ್ಧವನ್ನ ಮಾಡಲೇಬೇಕು. ಆ ಮಾತನ್ನ ಇಲ್ಲಿ ಕೃಷ್ಣ ಒತ್ತಿ ಹೇಳ್ತಾನೆ. ಮುಂದಿನ ಶ್ಲೋಕವು ಕೂಡ ಅದೇ ಮಾತನ್ನ ಒತ್ತಿ ಹೇಳುತ್ತೆ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವ ಅಹಿತಾಹ ನಿಂದಂತಹ ತವ ಸಾಮರ್ಥ್ಯಂ ತತೋ ದುಃಖತರಂ ಕಿಂ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವ ಅಹಿತಾಹ ನಿಂದಂತಹ ತವ ಸಾಮರ್ಥ್ಯಂ ತತಃ ದುಃಖತರಂ ನು ಕಿಂ. ಅವಾಚ್ಯವಾದ ಅಂತಂದ್ರೆ ಮಾತು, ಅಂತಹ ಮಾತುಗಳನ್ನ ಆಡಬಾರದು. ಆದರೂ ಕೂಡ ಅಂತಹ ಮಾತುಗಳನ್ನ ನಿನ್ನ ಬಗ್ಗೆ ಹಗುರವಾಗಿ ಆಡ್ತಾರೆ. ಯಾರು? ನಿನ್ನ ಹಗೆಗಳಾದಂತಹ ದುರ್ಯೋಧನ. ಯಾಕೆ? ನೀನು ಯುದ್ಧದಿಂದ ಹಿಮ್ಮೆಟ್ಟಿದ್ದರಿಂದ. ತವ ಅಹಿತಾಹ ನಿನ್ನ ಶತ್ರುಗಳು ದುರ್ಯೋಧನ, ಕರ್ಣ ಮುಂತಾದವರು ಈಗ ಕೌರವರ ಪಕ್ಷದಲ್ಲಿರುವವರು. ಬಹುನ್ ಅವಾಚ್ಯವಾದ ಆಡಬಾರದ ಕೆಟ್ಟ ಮಾತುಗಳನ್ನ ನಿನ್ನ ಕುರಿತು ಹೇಳ್ತಾರೆ. ಯಾಕೆ? ಯುದ್ಧದಿಂದ ನೀನು ಓಡಿ ಹೋಗ್ತಾ ಇರೋದ್ರಿಂದ. ಎಂಥ ಕೆಟ್ಟ ಮಾತುಗಳನ್ನ ಆಡಬಹುದವರು? ನಿಜ, ಊರ್ವಶಿಯ ಶಾಪದಿಂದ ನೀನು ನಪುಂಸಕನ ರೂಪದಲ್ಲಿ 1 ವರ್ಷ ಇದ್ದೆ. ಅಜ್ಞಾತವಾಸದ ಕಾಲದಲ್ಲಿ ಆ ಶಾಪ ಪ್ರಸಂಗದಿಂದ ವರ್ತಿಸಿ ಎಷ್ಟಾದರೂ ನೀನು ನಪುಂಸಕನಲ್ಲವೇ? ಆದ್ದರಿಂದ ಈ ಯುದ್ಧದಿಂದಲೂ ಎಲ್ಲರೂ ದಯವಿಟ್ಟು ಅನ್ನುವ ಮಾತನ್ನ ನೀನು ಚಂದ್ರಕಲಾ ಅವರು ದಯಮಾಡಿ ಆದ್ದರಿಂದ ಮ್ಯೂಟ್ ಮಾಡ್ಕೊಳ್ಳಿ. ಯುದ್ಧದಿಂದ ನೀನು ಓಡಿ ಹೋದರೆ ನಿನ್ನ ಬಗ್ಗೆ ದುರ್ಯೋಧನನೇ ಮುಂತಾದಂತಹ, ಕರ್ಣನೇ ಮುಂತಾದಂತಹ ಕೌರವರ ಪಾಳೆಯದಲ್ಲಿರುವ ಮಹಾರಥಿಕರು ಹೀಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾರೆ. ಇದು ಜನ ಕೂಡ ನಂಬಿಬಿಡ್ತಾರೆ. ಯಾಕೆಂತಂದ್ರೆ ಅವರು ಹೇಳೋದಕ್ಕೆ ಸರಿಯಾಗಿ ನೀನು ಯುದ್ಧದಿಂದ ವಾಪಸ್ ಬಂದ್ಬಿಟ್ಟಿರ್ತೀಯ. ಆದ್ದರಿಂದ ಅವಾಚ್ಯ ವಾದಾಂಶ ಬಹೂನ್ ವದಿಷ್ಯಂತಿ ತವ ಅಹಿತಾಹ ನಿಂದಂತಹ ತವ ಸಾಮರ್ಥ್ಯಂ. ನೀನು ಯುದ್ಧದಲ್ಲಿ ಎಂತಹ ಸಾಮರ್ಥ್ಯವನ್ನು ಹೊಂದಿದ್ದೀಯಾ ಅನ್ನೋದನ್ನ ಪ್ರದರ್ಶಿಸೋದಕ್ಕೆ ಬದಲು ಯುದ್ಧದಿಂದ ಓಡಿ ಬರ್ತಾ ಇದೆಯಾ, ಅದು ಅವರಲ್ಲಿ ನಿನ್ನ ಬಗ್ಗೆ ಈ ತುಚ್ಛ ಭಾವನೆಯನ್ನ ಮೂಡಿಸುತ್ತೆ. ಹೀಗಾಗಿ ಆ ತುಚ್ಛ ಭಾವನೆಯ ಕಾರಣದಿಂದಾಗಿ ಜನರು ಕೂಡ ಅವರ ಅವಹೇಳನವನ್ನ ನಿನಗೆ ಅಂಟಿಸಿ ಬಿಡ್ತಾರೆ, ನಿನ್ನ ಹೆಸರಿನ ಜೊತೆ ಸೇರಿಸ್ಬಿಡ್ತಾರೆ. ತಥೋ ದುಃಖತರಂ ನು ಕಿಂ. ಅದಕ್ಕಿಂತಲೂ ಹೆಚ್ಚು ದುಃಖಕರವಾದದ್ದು ಯಾವುದು? ಯಾವುದೂ ಇಲ್ಲ. ಯಾಕೆಂದ್ರೆ ಹಿಂದೆ ತಾನೇ ಹೇಳಿದ್ದಾನೆ, ಸಂಭಾವಿತಸ್ಯ ಚ ಅಕೀರ್ತಿ ಮರಣಾತ್ ಅತಿರಿಚ್ಯತೆ. ಸಂಭಾವಿತನಾದಂತಹ ವ್ಯಕ್ತಿಗೆ ಈ ಅಪಕೀರ್ತಿ ಅಂತ ಅನ್ನೋದು ಮರಣಕ್ಕಿಂತ ಹೆಚ್ಚು ಕಷ್ಟಕರವಾದದ್ದು. ಮರಣವೇ ಲೈಸು. ಅಂತಹ ಒಂದು ಪರಿಸ್ಥಿತಿಗೆ ನಿನ್ನನ್ನು ಒಡ್ಡಿಕೊಳ್ಳಬೇಡ. ಶ್ಲೋಕವನ್ನ ಮತ್ತೊಮ್ಮೆ ನೋಡಿ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವ ಅಹಿತಾಹ ನಿಂದಂತಹ ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಅದಕ್ಕಿಂತಲೂ ಹೆಚ್ಚು ದುಃಖಕರವಾದದ್ದು ಯಾವುದು? ತವ ನಿನ್ನ ಅಹಿತಾಹ ವೈರಿಗಳು. ಕೌರವರೆಲ್ಲ ಈಗ ನಿನ್ನ ವೈರಿಗಳೇ. ಕೌರವರ ಪಾಳೆಯದಲ್ಲಿ ಸೇರಿರುವಂತಹ ಎಲ್ಲರೂ ಈಗ ನಿನ್ನ ಶತ್ರುಗಳು. ತವ ಸಾಮರ್ಥ್ಯಂ ನಿಂದಂತಹ ನಿನ್ನ ಸಾಮರ್ಥ್ಯವನ್ನ, ಬಿಲ್ಗಾರಿಕೆಯನ್ನ, ಯುದ್ಧದಲ್ಲಿ
ನೀನು ಹೂಡಬಹುದಾದಂತಹ ಶಸ್ತ್ರ ಅಸ್ತ್ರಗಳ ವೈವಿಧ್ಯದ ಯಾವ ಪ್ರದರ್ಶನ ಇತ್ತೋ ಅದನ್ನ ನೀನು ಮಾಡದೇ ಇದ್ದಾಗ ನಿನ್ನ ಸಾಮರ್ಥ್ಯವನ್ನ ಅವರೆಲ್ಲರೂ ಕೂಡ ಹೀಗಳಿತಾರೆ. ಬಹೂನ್ ಅವಾಚ್ಯವಾದಾಂಶ ವದಿಷ್ಯಂತಿ, ಅನೇಕ ಆಡಬಾರದ ಮಾತುಗಳನ್ನ, ವಾಚ್ಯ ಅಂತಂದ್ರೆ ಹೇಳಬಹುದಾದದ್ದು, ಅವಾಚ್ಯ ಯಾವುದು ಹೇಳಬಾರದು ಅಂತಹುದು. ಇದು ಲಿಯಪ್ ಪ್ರತ್ಯಯ ಅಂತ. ಸಂಸ್ಕೃತದ ಶಬ್ದಗಳಿಗೆ ಒಂದೊಂದು ಶಬ್ದಕ್ಕೂ ಒಂದೊಂದು ವಿಶೇಷವಾದಂತಹ ಗ್ರೂಪಿಂಗ್ ಇದೆ. ಅದರಲ್ಲಿ ಇದು ಅಂತಹ ಒಂದು ನಾಮಪದ. ಅವಾಚ್ಯವಾದಾಂಶ ವದಿಷ್ಯಂತಿ ತತಃ ದುಃಖತರಂ ನು ಕಿಂ, ಅದಕ್ಕಿಂತ ಹೆಚ್ಚು ದುಃಖವನ್ನ ಉಂಟು ಮಾಡುವುದು ಬೇರೆ ಯಾವುದಿದ್ದೀತು? ಇಲ್ಲಿ ದುಃಖ ತರ, ತರ ತಮ ಇವೆರಡೂ ಕೂಡ ಪ್ರತ್ಯಯಗಳು ಬರುತ್ತವೆ ಕಂಪೇರಿಟಿವ್ ಡಿಗ್ರಿನಲ್ಲಿ ಮತ್ತೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ. ತರ ಅಂತಂದ್ರೆ ಅದಕ್ಕಿಂತ ಅಂತ ಇನ್ನೊಂದಕ್ಕೆ ಹೋಲಿಸಿದಾಗ ಬರುವಂತಹ ತರ ಪ್ರತ್ಯಯ. ದುಃಖ ತರ, ಕಷ್ಟ ತರ, ಅದೇ ತರ. ದುಃಖ ತರಂ ನು ಕಿಂ, ಇದಕ್ಕಿಂತಲೂ ದುಃಖಕರವಾದದ್ದು ಒಬ್ಬ ಮನುಷ್ಯನಿಗೆ ಯಾವುದೂ ಇರಲಿಕ್ಕಿಲ್ಲ. ಯಾಕೆಂತಂದ್ರೆ ಅರ್ಜುನ ಎದುರಿಸ್ತಾ ಇರೋದು ಒಂದು ಧರ್ಮ ಯುದ್ಧ. ಅದನ್ನ ವೀರಾವೇಶವಾಗಿ ಆ ಯುದ್ಧದಲ್ಲಿ ಪಾಲ್ಗೊಳ್ಳದೆ ಬೆನ್ ತೋರಿಸ್ಕೊಂಡು ಹಿಂತಿರುಗಿದರೆ ಅಂತಹ ಅರ್ಜುನನ ಅಸಾಮರ್ಥ್ಯಕ್ಕೆ ಧಿಕ್ಕಾರ ಅಂತ ಜನ ಕೂಡ ಅವನಿಗೆ ಧಿಕ್ಕಾರವನ್ನ ಹಾಕ್ತಾರೆ. ಈ ಧಿಕ್ಕಾರಗಳನ್ನ, ನಿಂದನೆಗಳನ್ನ, ಭರ್ತ್ಸನೆಗಳನ್ನ ಅರ್ಜುನ ಬದುಕಿದ್ದಾಗ ಕೇಳಿದರೆ ಖಂಡಿತವಾಗಿಯೂ ಕೂಡ ಅವನ ಮನಸ್ಸಿಗೆ ತುಂಬಾ ಹೆಚ್ಚಿನ ಆಘಾತವಾಗುತ್ತೆ. ತಲೆ ಎತ್ತಿಕೊಂಡು ತನ್ನ ಕ್ಷತ್ರಿಯನ ಗರ್ವದಿಂದ ಓಡಾಡ್ತಾ ಇದ್ದಂತಹ ಅರ್ಜುನ ಎಲ್ಲಿ, ಈಗ ಇಂತಹ ನಿಂದನೆಗಳನ್ನ ಕೇಳುವಂತಹ ಅರ್ಜುನ ಎಲ್ಲಿ ಅಂತ ಅವನ ಮನಸ್ಸಿಗೆ ತುಂಬಾ ಅಹಿತಕರವಾದ ಘಟನೆಗಳು ಆಗತ್ತವೆ. ಆದ್ದರಿಂದ ಯುದ್ಧ ಮಾಡೋದಿಲ್ಲ ಅನ್ನುವ ಮಾತನ್ನ ಅರ್ಜುನ ಹಿಂತೆಗೆದುಕೊಳ್ಳಬೇಕು ಅಂತ ಪ್ರಭಾವಶಾಲಿಯಾಗಿ ಈ ಶ್ಲೋಕದಲ್ಲಿಯೂ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀ ಭಗವಾನ್ ಉವಾಚ ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವ ಅಹಿತಾಹ, ಹಿತರಲ್ಲದವರು ಅಹಿತರು ಅಂದ್ರೆ ಹಿತರು ಮಿತ್ರರು, ಅಹಿತರು ಶತ್ರುಗಳು. ನಿಂದಂತಹ ನಿಂದಿಸುತ್ತ, ಯಾವುದನ್ನ ನಿಂದಿಸ್ತಾ? ತವ ಸಾಮರ್ಥ್ಯಂ, ಉತ್ತಮ ಬಿಲ್ಗಾಳಾದ ನಿನ್ನ ಸಾಮರ್ಥ್ಯವನ್ನ, ಯುದ್ಧ ನೈಪುಣ್ಯವನ್ನ, ಯುದ್ಧದಲ್ಲಿ ನೀನು ಮಾಡಬಲ್ಲಂತಹ ವೀರ ಕೃತ್ಯಗಳನ್ನ ಶಂಕಿಸ್ತಾ, ಆ ಸಾಮರ್ಥ್ಯ ನಿನಗಿಲ್ಲ ಅಂತ ನಿನ್ನನ್ನು ನಿಂದಿಸ್ತಾ ಅನೇಕರು ನಿನ್ನ ಬಗ್ಗೆ ಕೆಟ್ಟ ಮಾತುಗಳನ್ನ, ಆಡಬಾರದಂತಹ ಮಾತುಗಳನ್ನ ಆಡ್ತಾರೆ. ಆದ್ದರಿಂದ ನೀನು ಹೇಳಿ ಅಂತ ಅನ್ನಿಸ್ಕೊಳ್ಳೋದ್ರ ಬದಲು ಇದಕ್ಕಿಂತಲೂ ಹೆಚ್ಚು ದುಃಖಕರವಾದದ್ದು ಯಾವುದೂ ಇಲ್ಲದೆ ಇರೋದ್ರಿಂದ ನೀನು ಯುದ್ಧ ಮಾಡೋದೇ ಇಂದಿನ ಪರಿಸ್ಥಿತಿಯಲ್ಲಿ ತುಂಬಾ ಉಚಿತವಾದದ್ದು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಮುಂದಿನ ಶ್ಲೋಕವನ್ನು ನೋಡೋಣ. ಈ ಶ್ಲೋಕದಲ್ಲಿ ಹೆಚ್ಚಿನ ಪದಗಳನ್ನು ವಿವರಿಸುವ ಅಗತ್ಯ ಇಲ್ಲ, ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಮುಂದಿನ ಶ್ಲೋಕವನ್ನು ನೋಡೋಣ. ಶ್ರೀ ಭಗವಾನ್ ಉವಾಚ ಹತೋ ವಾ ಪ್ರಪ್ಸಸಿ ಸ್ವರ್ಗಂ ಜಿತ್ವಾ ವಾ ಭುಕ್ಷಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಇದು ಕೃಷ್ಣ ಅರ್ಜುನನ ಕುರಿತು ಮಾಡುವಂತಹ ಅಂತಿಮ ಉಪದೇಶ ಅಂತ ಹೇಳಬಹುದು. ಅಯ್ಯ, ನೀನು ಸಾಯ್ಬಹುದು, ಇಲ್ಲ ಬದುಕುಳಿಬಹುದು. ಸತ್ರೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಬದುಕುಳಿದರೆ ರಾಜ್ಯ ಸಿಗುತ್ತೆ. ಆದ್ದರಿಂದ ಹತೋವಾ ಪ್ರಪ್ಸಸಿ ಸ್ವರ್ಗಂ ಚಿತ್ವಾ ವಾ ಭುಕ್ಷಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಹಿಂದೆ ಅವನು ಹೇಳಿರ್ತಾನೆ ಅರ್ಜುನ, ರಾಜ್ಯಂ ಸುರಾಣಾಂ ಅಭಿಚ ಅಧಿಪತ್ಯಂ
ನೈಚ್ಛಾಮಿ. ನನಗೆ ಭಿಕ್ಷೆ ಸಿಕ್ಕರೆ ಸಾಕು, ನನಗೆ ಸುರರ ರಾಜ್ಯದಲ್ಲಿ ಅಧಿಪತ್ಯವನ್ನ ಕೊಟ್ಟರು ನಾನು ಒಪ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನ ಹೇಳಿರ್ತಾನೆ. ಆದ್ರೆ ಕೃಷ್ಣ ಅದಕ್ಕೆ ತಕ್ಕ ಉತ್ತರ ಇಲ್ಲಿ ಕೊಡ್ತಾ ಇದ್ದಾನೆ. ಅಯ್ಯ, ನೀನು ಭೈಕ್ಷ್ಯವನ್ನ ತಿನ್ನುವಂತಹ ಮನುಷ್ಯನಲ್ಲ. ನಿನ್ನ ಗೃಹಸ್ಥ ಧರ್ಮ ಅದಕ್ಕೆ ವಿರುದ್ಧವಾಗಿ ಬಂದಿರುತ್ತದೆ. ಆದ್ರಿಂದ ನೀನು ಯುದ್ಧ ಮಾಡಲೇಬೇಕು. ಈ ಯುದ್ಧದಲ್ಲಿ ಎರಡೇ ಅವಕಾಶಗಳು. ಒಂದು, ನೀನು ಯುದ್ಧದಲ್ಲಿ ಮಡಿತೀಯ, ಇಲ್ಲ ಯುದ್ಧದಲ್ಲಿ ಜಯ ಗಳಿಸ್ತೀಯ. ನೀನು ಯುದ್ಧದಲ್ಲಿ ಜಯ ಗಳಿಸಿದ್ರೆ ಈ ಇಡೀ ಭೂಮಿ ನಿನ್ನದಾಗತ್ತೆ, ಒಡೆತನ ನಿನ್ನದಾಗತ್ತೆ. ಆದ್ರಿಂದ ಆ ಸುಖ ಭೋಗಗಳನ್ನ, ರಾಜ್ಯದ ಭೋಗಗಳನ್ನ ನೀನು ಅನುಭವಿಸಬಹುದು. ಇಲ್ಲಿ ನೀನು ಅವುಗಳನ್ನ ಅನುಭವಿಸೋದಕ್ಕೆ ಸಾಧ್ಯವಾಗದೆ ವೀರ ಮರಣವನ್ನ ಒಪ್ಪಿದರೆ ಅಲ್ಲಿ ಸ್ವರ್ಗದ ಬಾಗಿಲು ತೆಗೆದಿದೆ. ಆ ಯಾದೃಚ್ಛಿಕವಾಗಿ ಬಂದೊದಗಿರುವಂತಹ ಸನ್ನಿವೇಶದಲ್ಲಿ ನೀನು ಸ್ವರ್ಗವನ್ನ ಸೇರ್ತೀಯ. ಆದ್ರಿಂದ ಯಾವುದಕ್ಕೂ ನೀನು ಆಲೋಚನೆ ಪಡುವ ಅಗತ್ಯ ಇವಿಲ್ಲ. ಆದ್ರಿಂದ ಎದ್ದೇಳು, ಉತ್ತಿಷ್ಠ ಕೌಂತೆಯ, ಯುದ್ಧಾಯ ಕೃತ ನಿಶ್ಚಯ. ಯುದ್ಧ ಮಾಡೇ ಮಾಡ್ತೀನಿ ಅನ್ನುವ ನಿರ್ಧಾರವನ್ನ ಕೈಗೊಂಡು ನೀನು ಈ ಯುದ್ಧದಲ್ಲಿ ಸನ್ನದ್ಧನಾಗಿ ಎದ್ದೇಳು. ಯುದ್ಧ ಮಾಡ್ತೀನಿ ಅಂತ ನಿಶ್ಚಯ ಮಾಡಿಕೊಂಡು ಯುದ್ಧ ಮಾಡು ಅಂತ ಹೇಳ್ತಾನೆ. ಈ ಶ್ಲೋಕ ಮತ್ತೊಮ್ಮೆ ನಡೆಯೋದು ತುಂಬಾ ಉತ್ತಮವಾದ ಶ್ಲೋಕ. ಒಂದು ರೀತಿಯ ಸುಭಾಷಿತ ಇದ್ದಂತೆ. ಇದನ್ನ ಅನೇಕ ಸಂದರ್ಭಗಳಲ್ಲಿ ಅನೇಕರು ಬೇರೆ ಬೇರೆ ವಿಚಾರಗಳಿಗೆ ಇದನ್ನ ಉದಾಹರಿಸ್ತಾರೆ. ಒಳ್ಳೆಯ ಸುಭಾಷಿತ. ಹತೋವಾ ಪ್ರಾಪ್ಸಸಿ ಸ್ವರ್ಗ, ಚಿತ್ವಾ ವಾ ಭೋಕ್ಷಸೆ ಮಹೀಂ, ತಸ್ಮಾದುತ್ತಿಷ್ಠ ಕೌಂತೆಯ, ಯುದ್ಧಾಯ ಕೃತ ನಿಶ್ಚಯ. ಪದಗಳನ್ನ ನೋಡಿ. ಹತಃ ವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ, ತಸ್ಮಾತ್ ಉತ್ತಿಷ್ಠ ಕೌಂತೆಯ, ಯುದ್ಧಾಯ ಕೃತ ನಿಶ್ಚಯ. ಹತಃ ವಾ, ನೀನು ಅಕಸ್ಮಾತ್ ಸತ್ತರೆ, ಸ್ವರ್ಗವನ್ನ ಪ್ರಾಪ್ಸ್ಯಸಿ, ಪಡಿತೀಯ. ವಾ, ಇಲ್ಲದೆ ಇದ್ರೆ, ಜಿತ್ವ, ಗೆದ್ರೆ, ಮಹೀಂ, ಈ ಭೂಮಂಡಲವನ್ನ ಭೋಕ್ಷ್ಯಸೆ, ರಾಜನಾಗಿ ಅನುಭವಿಸ್ತೀಯ. ತಸ್ಮಾತ್, ಆ ಕಾರಣದಿಂದ, ಕೌಂತೆಯ, ಎಲೈ ಕುಂತಿಯ ಮಗನೇ, ಯುದ್ಧಾಯ, ಯುದ್ಧಕ್ಕೋಸ್ಕರ, ಕೃತ ನಿಶ್ಚಯ ಸನ್, ನಿಶ್ಚಯವನ್ನ ಮಾಡಿಕೊಂಡು ಮನಸ್ಸಿನಲ್ಲಿ ನೀನು ಯುದ್ಧ ಮಾಡ್ತೀನಿ ಅಂತ ನಿರ್ಧಾರ ತೆಗೆದುಕೊಂಡು ಉತ್ತಿಷ್ಠ, ಎದ್ದೇಳು. ಇದು ಒಂದು ರೀತಿಯಲ್ಲಿ ಕೃಷ್ಣ ಅರ್ಜುನನನ್ನ ಯುದ್ಧ ಮಾಡುವುದನ್ನೆಲ್ಲ ಸಂಹರಿಸು ಅಂತ ಹೇಳ್ತಿದ್ದಾನೆ ಅನ್ನುವ ಹಾಗೆ ಭಾವಿಸ್ಕೋಬಹುದು. ಆದ್ರೆ ಆ ಒಂದು ವಿಚಾರ ಸರಿಯಲ್ಲ. ಯಾಕೆಂತಂದ್ರೆ ಅರ್ಜುನ ಇವರನ್ನೆಲ್ಲ ಸಂಹಾರ ಮಾಡಬೇಕು ಅನ್ನೋದು ಕೃಷ್ಣನ ಇಚ್ಛೆಯಲ್ಲ. ಯುದ್ಧದಿಂದ ಆಗುವಂತಹ ಭೀಕರ ಪ್ರಸಂಗಗಳನ್ನ ಅರ್ಜುನ ಎಷ್ಟು ಚೆನ್ನಾಗಿ ಅರಿತಿದ್ದಾನೆಯೋ ಅದಕ್ಕಿಂತ ಹೆಚ್ಚಾಗಿ ಕೃಷ್ಣ ಅರಿತಿದ್ದಾನೆ. ಆದರೆ ಈ ಧರ್ಮಯುದ್ಧದ ಸಂದರ್ಭದಲ್ಲಿ ಅರ್ಜುನನ ಧರ್ಮ ಯುದ್ಧ ಮಾಡುವುದು, ಆದ್ದರಿಂದ ಅದನ್ನು ನೆನಪಿಸ್ತಾ ಇದ್ದಾರೆ. ಇದನ್ನ ನಾವು ಸಂಗ್ರಹವಾಗಿ ತಿಳ್ಕೊಳ್ಳಬೇಕಾದ್ದು ಮುಖ್ಯ. ಪರಂಪರೆಯಲ್ಲಿ ನಮಗೆ ಬಂದಿದೆ ಕೆಲವು ವಿಚಾರಗಳು. ಒಂದು ಸುಭಾಷಿತ ಹೀಗೆ ಹೇಳುತ್ತೆ, ದ್ವಾವಿಮೌ ಪುರುಷೌ ಲೋಕೆ ಸೂರ್ಯ ಮಂಡಲ ಭೇದಿನೌ. ಇವರಿಬ್ಬರು ಕೂಡ ಈ ಸೂರ್ಯನ ಮಂಡಲವನ್ನು ಭೇದಿಸುವಂತಹ ಪುರುಷರು. ಯಾರವರಿಬ್ರು? ಪರಿವ್ರಾಟ್, ಯೋಗಯುಕ್ತ, ಯೋಗದಿಂದ ಕೂಡಿದಂತಹ ಸನ್ಯಾಸಿ. ಚ ರಣೇಚ ಅಭಿಮುಖೋ ಹತಃ, ಯುದ್ಧವನ್ನ ಮಾಡುತ್ತಾ ಶತ್ರುಗಳನ್ನ ಎದುರಿಸುತ್ತಾ ಅವರ ವಿರುದ್ಧವಾಗಿ ಹೋರಾಡಿ ಯಾರು ಸಾಯ್ತಾನೆಯೋ ಅಂತಹ ಸೈನಿಕ ಕೂಡ ಆ ಸೂರ್ಯ ಮಂಡಲವನ್ನೇ ಭೇದಿಸಿಕೊಂಡು ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಈ ಒಂದು ಸುಭಾಷಿತ
ಸಹಸ್ರಾರು ವರ್ಷಗಳಿಂದ ನಮ್ಮ ಸಾಹಿತ್ಯದಲ್ಲಿ ಉಂಟು. ದ್ವಾವಿಮೌ ಪುರುಷೌ ಲೋಕೆ ಸೂರ್ಯ ಮಂಡಲ ಭೇದಿನೌ ಪರಿವ್ರಾಟ್ ಯೋಗಯುಕ್ತಶ್ಚ ರಣೇಚ ಅಭಿಮುಖೋ ಹತಃ. ಅಂತಹ ಒಂದು ಸನ್ನಿವೇಶವನ್ನ ನೀನು ಕಳ್ಕೋಬೇಡ ಅಂತ ಅರ್ಜುನನಿಗೆ ಮತ್ತೆ ಮತ್ತೆ ಉಪದೇಶ ಮಾಡ್ತಾ ಇದ್ದಾನೆ. ಶ್ಲೋಕ ತುಂಬಾ ಚೆನ್ನಾಗಿದೆ. ಹತೋವ ಪ್ರಪ್ಸಸೆ ಸ್ವರ್ಗಂ ಚಿತ್ವಾ ವಾ ಭೂಕ್ಷಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ನೀನು ಒಂದೇ ಮನಸ್ಸಿನಿಂದ, ಒಮ್ಮನಸ್ಸಿನಿಂದ, ಯಾವುದೇ ಅಳುಕಿಲ್ಲದೆ, ಮನಸ್ಸಿನಲ್ಲಿ ಬೇರೆ ದುರ್ಬೋಧನೆಗೆ ಅವಕಾಶ ಇಲ್ಲದ ಹಾಗೆ ಏಕ ನಿಶ್ಚಯದಿಂದ ಈ ಯುದ್ಧವನ್ನ ಮಾಡೋದಕ್ಕೆ ಎದ್ದು ನಿಲ್ಲು. ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಇದೇ ತರದ ಉತ್ತಿಷ್ಠ ಅಂತ ಅನ್ನೋ ಮಾತು ಕಠೋಪನಿಷತ್ತಿನಲ್ಲಿಯೂ ಕೂಡ ಬರುತ್ತೆ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ. ಉತ್ತಿಷ್ಠತ ಎದ್ದೇಳಿ, ಜಾಗ್ರತ ಮನಸ್ಸನ್ನ ಜಾಗ್ರತೆಯಿಂದ ಇಟ್ಟುಕೊಳ್ಳಿ, ಪ್ರಾಪ್ಯವರಾನ್ ಉತ್ತಮರಾದಂತಹ ಗುರುಗಳನ್ನ ಹುಡುಕಿಕೊಂಡು, ನಿಬೋಧತ ಆ ಪರಮಾತ್ಮ ತತ್ವವನ್ನ ಚೆನ್ನಾಗಿ ಅರಿತುಕೊಳ್ಳಿ. ಆವಾಗ ಮಾತ್ರ ನಿಮಗೆ ಮೋಕ್ಷ ಸಾಧ್ಯ ಅನ್ನೋ ಮಾತು ಅಲ್ಲಿ ಕಠೋಪನಿಷತ್ತಿನಲ್ಲಿ ಬರುತ್ತೆ. ಇಲ್ಲಿ ನಿನ್ನ ಕರ್ಮಯೋಗದ ಮೂಲಕ ನೀನು ಮಾಡಬೇಕಾದಂತಹ ಕರ್ತವ್ಯವನ್ನ ಮಾಡುತ್ತಾ ಅದರ ಫಲವನ್ನ ಸಂಗ ದೋಷವಿಲ್ಲದೆ ವರ್ಜಿಸಿ ನೀನು ಆ ಉತ್ತಮ ಲೋಕಗಳನ್ನ ಪಡೆ ಅಂತ ಅರ್ಜುನನಿಗೆ ಕೃಷ್ಣ ಇಲ್ಲಿ ಉಪದೇಶ ಮಾಡ್ತಾ ಇದ್ದ. ಹತೋ ವಾ ಪ್ರಾಪ್ಸ್ಯಸೆ ಸ್ವರ್ಗಂ ಚಿತ್ವಾ ವಾ ಭುಕ್ಷ್ಯಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಇದಕ್ಕಿಂತಲೂ ಹೆಚ್ಚು ಯಾರೂ ಕೂಡ ಉಪದೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ 37ನೇ ಶ್ಲೋಕದ ತನಕ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅನೇಕ ಉಪದೇಶಗಳನ್ನ ಮಾಡ್ತಾ ಬಂದಿದ್ದಾನೆ. ಅದರಲ್ಲಿ ಪ್ರಮುಖವಾದಂತಹ ಘಟ್ಟ ಈ 37ನೇ ಶ್ಲೋಕದ್ದು, ನಿಶ್ಚಯವಾಗಿ ನೀನು ಯುದ್ಧವನ್ನ ಮಾಡು. ಆ ಸಂದರ್ಭದಲ್ಲಿ ಅವನು ಕೊಡುವ ಮತ್ತೊಂದು ತುಂಬಾ ಉತ್ತಮವಾದಂತಹ ಉಪದೇಶ ಮುಂದಿನ ಶ್ಲೋಕದಲ್ಲಿ, ಸುಖ ದುಃಖೇ ಸಮೇ ಕೃತ್ವ ಲಾಭ ಅಲಾಭೌ ಜಯ ಅಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಇದು ತುಂಬಾ ಸುಂದರವಾದಂತಹ ಶ್ಲೋಕ, ಅಷ್ಟೇ ಅರ್ಥಪೂರ್ಣವಾಗಿ ಅರ್ಜುನನ ಮನಸ್ಸನ್ನ ತಟ್ಟಬೇಕಾಗಿರುವಂತಹ ಶ್ಲೋಕ. ಅರ್ಜುನ ಹೇಳ್ಕೊಂಡಿರ್ತಾನೆ, ನನ್ನ ಗುರು ಹಿರಿಯರನ್ನ ಕೊಂದು ನಾನು ಯಾವ ಪಾಪಕ್ಕೆ ಈಡಾಗಲಿ, ನಾನು ಯುದ್ಧದಲ್ಲಿ ಗೆಲ್ತೀನೋ ಸೋಲ್ತೀನೋ ಅದು ಗೊತ್ತಿಲ್ಲ, ಆದ್ದರಿಂದ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿರ್ತಾನೆ. ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದಕ್ಕೆ, ಗೆಲ್ತೀನೋ ಸೋಲ್ತೀನೋ ಅಂತನಿದ್ದಕ್ಕೆ ಈ 37ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಉತ್ತರ ಕೊಟ್ಟ. ನೀನು ಸೋತರೂ ಸರಿ ಗೆದ್ರೂ ಸರಿ ಯುದ್ಧ ಮಾಡು, ಸತ್ತರೆ ಸ್ವರ್ಗ ಸಿಗುತ್ತೆ, ಗೆದ್ರೆ ಈ ಇಡೀ ಭೂಮಂಡಲ ನಿನ್ನದಾಗತ್ತೆ ಅನ್ನುವ ಉತ್ತರವನ್ನ ಕೊಟ್ಟ. ಆತ ತಾಯಿಗಳಾದ್ರೂ ಕೂಡ ಅವನನ್ನ ನೀನು ಕೊಲ್ಲಬೇಕು ಅಂತ ಇಲ್ಲಿ ಹೇಳ್ತಾನೆ. ಅಲ್ಲಿ ಹೇಳ್ತಾನೆ ಅರ್ಜುನ, ಆತ ತಾಯಿಗಳನ್ನ ಕೊಂದರೂ ಕೂಡ ನನಗೆ ಪಾಪಮೇವ ಅಸ್ಮಾನ್, ಪಾಪವೇ ನನಗೆ ಸುತ್ತಿಕೊಳ್ಳುತ್ತೆ ಅಂತ ಹೇಳಿರ್ತಾನೆ. ಅಂತಹ ಶಂಕೆಗೆ ಪರಿಹಾರವನ್ನ ಇಲ್ಲಿ ಕೃಷ್ಣ ಕೊಡ್ತಾನೆ. ಏನಂತ, ನ ಏವಂ ಕೃತ್ವ ಪಾಪಂ ಅವಾಪ್ಸ್ಯಸಿ. ನೀನು ಹೀಗೆ ಮಾಡ್ತಾ ನಿನ್ನ ವ್ಯಕ್ತಿತ್ವಕ್ಕೆ ಯಾವುದೇ ಪಾಪ ಬರದ ಹಾಗೆ ನೋಡಿಕೊಳ್ಳಬಹುದು. ಯಾವುದನ್ನ ಮಾಡಿ, ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಅರ್ಜುನ ರಣರಂಗದಲ್ಲಿ ಸೇನೆಗಳ ಮಧ್ಯ ನಿಂತು ಕೌರವರ ಸೈನ್ಯವನ್ನ ಎದುರಿಸ್ತಾ ಇರುವ ಸಂದರ್ಭದಲ್ಲಿ ಕೃಷ್ಣ ಕೊಡುವಂತಹ ಒಂದು ಉಪದೇಶ ಇದು. ಈ ಸಂಸಾರದ ರಣಾಂಗಣದಲ್ಲಿ ನಿಂತು ಸಂಸಾರವನ್ನ ಎದುರಿಸ್ತಾ ಇರುವ ನಮ್ಮೆಲ್ಲರಿಗೂ ಅಷ್ಟೇ ಅನ್ವಯವಾಗುವಂತಹ ಒಂದು ಉಪದೇಶ. ಈ ಮಾತುಗಳನ್ನ ಸ್ವಲ್ಪ ನೋಡಿ.
ಸುಖ ದುಃಖೇ ಸಮೀಕೃತ್ವ. ನಾವು ಜಗತ್ತಿನಲ್ಲಿ ಯಾವಾಗಲೂ ಅನೇಕಾಂತಿಕವಾಗಿ ಸುಖವನ್ನೇ ಆಗಲಿ ದುಃಖವನ್ನೇ ಆಗಲಿ ಯಾರು ಅನುಭವಿಸೋದಿಲ್ಲ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ಈ ದುಃಖ ಸುಖ ಎರಡೂ ಕೂಡ ಒಂದರ ನಂತರ ಮತ್ತೊಂದು ಚಕ್ರದ ಹಾಗೆ ನಮ್ಮನ್ನ ಸುತ್ತುತ್ತಾ ಇರುತ್ತೆ. ನಮ್ಮ ಸುತ್ತ ಯಾವುದೂ ಕೂಡ ಶಾಶ್ವತವಲ್ಲ. ಇವತ್ತು ನಾವು ಯಾವುದನ್ನ ಸುಖ ಅಂತ ಭಾವಿಸಿರ್ತೀವಿ ಅದೇ ನಾಳೆ ದುಃಖಕ್ಕೆ ಕಾರಣವಾಗಬಹುದು. ಆದ್ರಿಂದ ಇದು ಸುಖ ಇದು ದುಃಖ ಅಂತ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಎರಡನ್ನು ಸಮಾನವಾಗಿ ನಾವು ಸ್ವೀಕರಿಸಿದರೆ ನಮ್ಮ ಮನಸ್ಸಿನ ಸಮತೋಲನವನ್ನ ನಾವು ಕಳೆದುಕೊಳ್ಳೋದಿಲ್ಲ. ಸುಖ ದುಃಖೇ ಸಮೀಕೃತ್ವ. ಲಾಭ ಅಲಾಭವು. ಲಾಭ ಅಂದ್ರೆ ನಮಗೆ ಸಿಗುವಂಥದ್ದು, ಅಲಾಭ ಅಂತಂದ್ರೆ ನಮ್ಮಿಂದ ತಪ್ಪಿಸಿಕೊಳ್ಳುವಂಥದ್ದು. ಕೆಲವು ಸಲ ನಾವು ಮಾಡುವ ಪ್ರಯತ್ನಗಳಲ್ಲಿ ನಮಗೆ ಅನೇಕ ರೀತಿಯ ದ್ರವ್ಯಗಳು ಸುಖಗಳು ಲಭಿಸುತ್ತವೆ, ಲಾಭವಾಗುತ್ತವೆ. ಅನೇಕ ಸಂದರ್ಭಗಳಲ್ಲಿ ನಾವು ಕಷ್ಟಪಟ್ಟರು ಅವು ನಮ್ಗೆ ಸಿಗೋದಿಲ್ಲ. ಕಷ್ಟಪಟ್ಟು ನಾವು ಯಾವುದೋ ಪರೀಕ್ಷೆ ಪ್ರಯತ್ನ ಪಡ್ಬೋದು, ಅದು ನಮ್ಗೆ ಸಿಗದೆ ಹೋಗ್ಬೋದು. ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಇದಕ್ಕೆ ಎರಡು ವಿರುದ್ಧವಾದಂತಹ ಪಂಥಗಳು ಉಂಟು. ಭಾಸ ಕರ್ಣನ ಮೂಲಕ ಒಂದು ಮಾತು ಹೇಳ್ತಾನೆ, ಅಯ್ಯ ನೀನು ಕಷ್ಟಪಟ್ಟರೆ ಫಲ ಸಿಕ್ಕೇ ಸಿಗಬೇಕು. ಭೂಮಿ ಕೂಡ ಅದು ಕಲ್ಲಿನ ಭೂಮಿ ಆಗಿದ್ರು ಕೂಡ, ಗಟ್ಟಿಯಾದ ನೆಲ ಆಗಿದ್ರು ಕೂಡ ನೀನು ತೋಡ್ತಾ ಹೋದ್ರೆ ನೀರನ್ನು ಕೊಟ್ಟೆ ಕೊಡುತ್ತೆ. ಆದ್ರಿಂದ ನೀನು ಪ್ರಯತ್ನ ಪಟ್ಟಾಗ ಮಾರ್ಗಯತ್ನ ಸರ್ವಯತ್ನ ಫಲಂತಿ, ಮಾರ್ಗಾರಬ್ಧಾಹ ಸರ್ವಯತ್ನ ಫಲಂತಿ ಅಂತ ಭಾಸ ಹೇಳ್ತಾನೆ. ಸನ್ಮಾರ್ಗದಲ್ಲಿ ಸರಿಯಾದ ದಾರಿಯಲ್ಲಿ ನೀನು ಹೋದ್ರೆ ಯಾವುದೇ ಕೆಲಸವನ್ನ ನೀನು ಕೈಗೊಂಡರೂ ಅದರಲ್ಲಿ ಯಶಸ್ಸು ಸಿಗಬೇಕು ಅಂತ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಶ್ಲೋಕವನ್ನ ನಾವು ನೋಡ್ತೀವಿ. ದೈವೇನ ದೈಯಮಿತಿ ಕಾ ಪುರುಷ ವದಂತಿ ದೈವಂ ನಿಹತ್ಯ ಕುರು ಪೌರುಷಮಾತ್ಮ ಶಕ್ತಿಯ ಯತ್ನೇ ಕೃತೆ ಯದಿನ ಸಿದ್ಧತಿ ಕೋತ್ರ ದೋಷ. ದೇವರು ಕೊಡ್ತಾನೆ, ನಾನು ಅನುಭವಿಸ್ತೀನಿ ಅಂತ ಅನ್ನೋದು ಹುಸಿ ಮಾತು. ಆ ದೈವ ಅಂತ ಅನ್ನೋದಿರೋದು ನಿನ್ನ ಪ್ರಯತ್ನದಲ್ಲಿ. ನೀನು ಪ್ರಯತ್ನ ಮಾಡು, ಪ್ರಯತ್ನ ಮಾಡಿಯೂ ನಿನಗೆ ಫಲ ಸಿಗದೇ ಇದ್ರೆ ನಿನ್ನ ದೋಷ ಅಲ್ಲ ಅದು. ಆದ್ರಿಂದ ಹಾಗೆ ಅದನ್ನ ಬಿಟ್ಬಿಡು ಅಂತ ಇನ್ನೊಂದು ಶ್ಲೋಕ ಹೇಳುತ್ತೆ. ಇಲ್ಲಿ ಅದೇ ಮಾತನ್ನ ಇಲ್ಲಿ ಹೇಳ್ತಾನೆ, ಲಾಭ ಅಲಾಭವು. ಯಾವುದಾದ್ರೂ ನಿನಗೆ ಸಿಗಬಹುದು, ಸಿಗದೆ ಹೋಗಬಹುದು. ಎರಡನ್ನೂ ಕೂಡ ವಿಕಾರವಿಲ್ಲದ ಮನಸ್ಸಿನಿಂದ ಸ್ವೀಕರಿಸು. ಜಯ ಅಜಯವು. ಜಯ ನಮಗೆ ಯಾವುದೇ ಒಂದು ಪ್ರಯತ್ನದಲ್ಲಿ ಸಾಫಲ್ಯವನ್ನ ಪಡೆಯೋದು, ಇನ್ನೊಂದು ಅಪಜಯ. ಈ ಎಲ್ಲವನ್ನ ಕೂಡ ನೀನು ಸಮಾನವಾಗಿ ಸ್ವೀಕರಿಸಿದ್ರೆ ಪಾಪವನ್ನ ನಿನ್ನ ಮನಸ್ಸು ಯಾವತ್ತೂ ಕೂಡ ಆವರಿಸಿಕೊಳ್ಳೋದಿಲ್ಲ, ನಿನ್ನ ಮನಸ್ಸಿಗೆ ಪಾಪ ತಟ್ಟೋದಿಲ್ಲ. ಯಾಕೆಂತ ಮುಂದೆ ಹೇಳ್ತಾನೆ, ತಥೋ ಯುದ್ಧಾಯ ಯುಜ್ಯಸ್ವ. ಆದ್ದರಿಂದ ಯುದ್ಧಕ್ಕೆ ಸಿದ್ಧನಾಗು, ಯುಜ್ಯಸ್ವ. ಹೀಗೆ ನೀನು ಜೀವನವನ್ನ ನಡೆಸ್ಕೊಂಡು ಹೋಗೋದಾದ್ರೆ ನಿನ್ನನ್ನ ಯಾವುದೇ ಪಾಪವು ಬಂಧಿಸುವುದಿಲ್ಲ. ಅದನ್ನ ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ. ಆ ಕರ್ಮದ ಇಡೀ ಧರ್ಮವನ್ನ, ಆ ಕರ್ಮ ಅಂತಂದ್ರೆ ಏನು ಅನ್ನುವ ವಿಚಾರವನ್ನ ಮುಂದೆ ಒಂದು ಸುಂದರವಾದ ಶ್ಲೋಕದಲ್ಲಿ ಹೇಳ್ತಾನೆ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಆ ಶ್ಲೋಕದಲ್ಲಿ ಇದರ ಮರ್ಮ ನಾವು ಪೂರ್ತಿಯಾಗಿ ಕಾಣಬಹುದು. ಈ ಶ್ಲೋಕವನ್ನ ಮತ್ತೊಮ್ಮೆ ನೋಡಿ ಅನುಸಂಧಾನ ಮಾಡ್ಕೊಳ್ಳಿ. ಸುಖ ದುಃಖವು ಸಮೇ ಕೃತ್ವ ಲಾಭ ಅಲಾಭವು ಜಯ ಅಜಯವು ತತಃ ಯುದ್ಧಾಯ ಯುಜ್ಯಸ್ವ ನ ಏವಂ ಪಾಪಂ ಅವಾಪ್ಸ್ಯಸಿ. ಜಯ ಅಜಯವು, ಜಯ ಮತ್ತು ಅಪಜಯ ಇವುಗಳನ್ನ, ಲಾಭ ಅಲಾಭವು, ಲಾಭ ಮತ್ತು ಹಾನಿಯನ್ನ, ಸುಖ ದುಃಖೆ ಸುಖ ಮತ್ತು ದುಃಖಗಳನ್ನ ಸಮೀಕೃತ್ವ ಸಮಾನವಾಗಿ ತೆಗೆದುಕೊಂಡು, ತತಃ ಅನಂತರ ಯುದ್ಧಾಯ ಯುದ್ಧಕ್ಕೆ ಯುಜ್ಯಸ್ವ.
ಯುದ್ಧಕ್ಕೆ ನೀನು ತಯಾರಾಗು, ಸಿದ್ಧನಾಗು. ಏವಂ, ಹೀಗೆ ನೀನು ಯುದ್ಧ ಮಾಡಿದರೆ ಪಾಪಂ ನ ಅವಾಪ್ಸ್ಯಸಿ, ನೀನು ಪಾಪಶಾಲಿಯಾಗುವುದಿಲ್ಲ, ಪಾಪ ನಿನಗೆ ತಟ್ಟುವುದಿಲ್ಲ. ನನ್ನ ಕರ್ತವ್ಯವನ್ನ ನಾನು ಮಾಡ್ತಾ ಇದ್ದೇನೆ ಅನ್ನುವ ಅರಿವಿನಿಂದ ನೀನು ಯುದ್ಧ ಮಾಡಿದರೆ, ಈ ದ್ವಂದ್ವಗಳಿಗೆ ನಿನ್ನ ಮನಸ್ಸನ್ನು ಗುರಿ ಮಾಡಿಕೊಳ್ಳದೇ ಇದ್ದರೆ ನಿನ್ನ ಮನಸ್ಸಿಗೆ ಯಾವ ಪಾಪವೂ ತಟ್ಟುವುದಿಲ್ಲ. ತುಂಬಾ ಸುಂದರವಾದಂತಹ ಉಪದೇಶ. ಈ ಇಡೀ ಅಧ್ಯಾಯದಲ್ಲಿ ಪ್ರಾರಂಭದಿಂದ ಮೊದಲ 3 ಶ್ಲೋಕಗಳನ್ನು ಬಿಟ್ಟು ನಂತರ ಅನೇಕ ಶ್ಲೋಕಗಳಲ್ಲಿ ಅರ್ಜುನ ತನ್ನ ಮನಸ್ಸಿಗೆ ಬಂದಿದ್ದಂತಹ ಎಲ್ಲ ವಿಷಾದದ ಮಾತುಗಳನ್ನ ಆಡಿಕೋತಾನೆ. ಅಲ್ಲಿಂದ ಶ್ರೀ ಭಗವಾನನು 11ನೇ ಶ್ಲೋಕದಿಂದ ಶ್ರೀಕೃಷ್ಣ ಪರಮಾತ್ಮ ಉತ್ತರ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈ 11ನೇ ಶ್ಲೋಕದಿಂದ ಈ 38ನೇ ಶ್ಲೋಕದ ತನಕ ಆ ನಿತ್ಯವಾದಂತಹ ಪರಮಾತ್ಮನ ಇರವನ್ನ ತಿಳಿಸ್ಕೊಟ್ಟು, ಅರ್ಜುನನಿಗೆ ಒಂದೇ ಒಂದು ಮಾಡಬೇಕಾದಂತಹ ಕರ್ತವ್ಯ ಅಂತಂದ್ರೆ ಯುದ್ಧದಲ್ಲಿ ಅವನು ಭಾಗವಹಿಸಬೇಕು ಅನ್ನೋ ಮಾತನ್ನ ಒತ್ತಿ ಹೇಳಿ ಈ ಒಂದು ವಿಚಾರವನ್ನ ಸಮಾಪನಗೊಳಿಸ್ತಾ ಮುಂದಿನ ಶ್ಲೋಕದಲ್ಲಿ 39ನೇ ಶ್ಲೋಕದಲ್ಲಿ ಕೊಂಚ ವಿಷಯ ಅಂತರವನ್ನ ಮಾಡಿ ಕರ್ಮಯೋಗದ ಬಗ್ಗೆ ಅನೇಕ ಮಾತುಗಳನ್ನು ಮಾಡ್ತಾನೆ. ಅದಕ್ಕೆ ಪೀಠಿಕೆಯಾಗಿ ಈ 39ನೇ ಶ್ಲೋಕ ಬಂದಿದೆ. ಶ್ಲೋಕವನ್ನ ನೋಡಿ. ಯೇಷಾ ತೇಭಿಹಿತ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತಃ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ತುಂಬಾ ಸಣ್ಣ ಶ್ಲೋಕ, ಆದರೆ ಈ ಶ್ಲೋಕ ಸ್ವಲ್ಪ ಒಗಟಿದ್ದಾಗಿದೆ. ಈ ಒಗಟನ್ನು ಒಡೆಯೋದು ಸ್ವಲ್ಪ ಕ್ಲಿಷ್ಟನೇ. ಯಾಕಂತಂದ್ರೆ ಇಲ್ಲಿ ಬಳಸಿರುವಂತಹ ಕೆಲವು ಪದಗಳು ಅವುಗಳ ಪಾರಿಭಾಷಿಕ ಅರ್ಥದಿಂದಾಗಿ ಒಂದು ರೀತಿಯ ಕಷ್ಟವನ್ನ ತಂದೊಡ್ಡುತ್ತವೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಪಾರಂಪರಿಕವಾಗಿ ಯಾರು ಈ ವಿಚಾರವನ್ನ ತಿಳಿದುಕೊಳ್ಳೋದಿಲ್ವೋ ಅವ್ರಿಗೆ ಈ ಶ್ಲೋಕ ಅರ್ಥವಾಗೋದು ಸ್ವಲ್ಪ ಕಷ್ಟ. ಇಲ್ಲಿ ಬಳಸಿರುವಂತಹ ಕೆಲವು ಪದಗಳು ಸಾಂಖ್ಯ, ಬುದ್ಧಿಯೋಗ, ಕರ್ಮಬಂಧ, ಈ ಪದಗಳಿಗೆ ತುಂಬಾ ವಿಶೇಷವಾದ ಅರ್ಥವನ್ನ ಕೃಷ್ಣ ಪರಮಾತ್ಮ ತುಂಬಿದ್ದ. ಯಾಕೆಂತಂದ್ರೆ ನಾವು ಸಾಂಖ್ಯ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಕಪಿಲ ಮುನಿಯ ಉಪದೇಶ. ಕಪಿಲ ಮುನಿ ಭಾಗವತದಲ್ಲಿ ಬರ್ತಾನೆ, ಹರಿವಂಶದಲ್ಲಿ ಬರ್ತಾನೆ, ಪುರಾಣಗಳಲ್ಲಿ ಬರ್ತಾನೆ. ಹಾಗೆಯೇ ಅವನ ಸಾಂಖ್ಯ ಸೂತ್ರಗಳಲ್ಲಿಯೂ ಬರ್ತಾನೆ. ಆದರೆ ಈ ಮಹಾಭಾರತದ ಅಥವಾ ಪುರಾಣಗಳಲ್ಲಿ ಬರುವಂತಹ ಕಪಿಲನ ಕಲ್ಪನೆ ಮತ್ತು ಸಾಂಖ್ಯ ಶಾಸ್ತ್ರ ಅಂತ ನಾವು ಯಾವುದನ್ನ ಕರಿತೀವಿ ಅದರಲ್ಲಿ ಕಂಡು ಬರುವಂತಹ ವಿಚಾರಗಳು ಅನೇಕ ಕಡೆ ಸಾಮ್ಯ ಇಲ್ಲ. ಅದು ಬೇರೆ ಇದು ಬೇರೆ ಅನ್ನೋದು ತುಂಬಾ ನಿಶ್ಚಿತವಾದದ್ದು. ಆದ್ರಿಂದಲೇ ಪ್ರಭುಪಾದರು ಅವರನ್ನ ಮೋಸಗಾರ ಅಂತ ಕರೆಯೋ ಪ್ರಸಂಗನೂ ಬರುತ್ತೆ ಅವರ ಪುಸ್ತಕದಲ್ಲಿ. ಇಲ್ಲಿ ಮೋಸಗಾರ ಅಂತ ಕರೆಯೋ ಅಗತ್ಯ ಇಲ್ಲ, ಅದೊಂದು ವಿಭಿನ್ನವಾದಂತಹ ಪದ್ಧತಿ ಅಂತ ಇಟ್ಕೊಂಡು ನಾವು ಮುಂದುವರಿಯುತ್ತೇವೆ. ಒಂದು ಮಾತು ನಾವು ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ, ಭಗವದ್ಗೀತೆಯಲ್ಲಿ ಬರುವಂತಹ ಪಾರಿಭಾಷಿಕ ಪದಗಳು ಕೆಲವು ಸಾಂಖ್ಯದ ಪಾರಿಭಾಷಿಕ ಪದಕ್ಕೆ ಸಮೀಪವಾಗಿದ್ದರೂ ಕೂಡ ಅದಕ್ಕೂ ಮತ್ತು ಸಾಂಖ್ಯ ತತ್ವಜ್ಞಾನದ ಪ್ರಕಾರ ಅವುಗಳಿಗೆ ಇರುವ ಅರ್ಥಕ್ಕೂ ಭೇದ ಇದೆ. ಇಲ್ಲಿ ಸಾಂಖ್ಯ ಅನ್ನುವ ಮಾತಿಗೆ ನಾವು 2 ಅರ್ಥಗಳನ್ನ ಪರಿಭಾವಿಸಬೇಕು. ಒಂದು ಸಾಂಖ್ಯ ದರ್ಶನ, ಕಪಿಲ ದರ್ಶನ. ಇದು ಸಾಂಖ್ಯ ಕಾರಿಕಾ ಗ್ರಂಥದಲ್ಲಿದೆ, ಸಾಂಖ್ಯ ಸೂತ್ರಗಳಲ್ಲಿದೆ. ಅದರ ಮೇಲೆ ಅನೇಕ ಟೀಕೆಗಳು ಬಂದಿವೆ, ಸುಮಾರು 18 ಭಾಷ್ಯಗಳು ಬಂದಿವೆ, ಅದು ಬೇರೆ. ಆದರೆ ಇಲ್ಲಿ ಪ್ರಸಕ್ತ ಸಂದರ್ಭಕ್ಕೆ ಭಗವದ್ಗೀತೆಯಲ್ಲಿ ಇದಕ್ಕೆ ಒಂದು ವಿಶಿಷ್ಟವಾದ ಅರ್ಥವಿದೆ. ಅದಕ್ಕೆ ಮುಖ್ಯವಾಗಿ ಅಂತಂದ್ರೆ ಪರಮಾರ್ಥ ಜ್ಞಾನ, ತತ್ವಜ್ಞಾನ,
ಈ ಅನೇಕ ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ಆತ್ಮನ ಯಾವ ತತ್ವವನ್ನು ವಿವರಣೆ ಮಾಡಿದ್ದಾನೆ ಅದಕ್ಕೆ ಸಂಗ್ರಹವಾಗಿ ಸಾಂಖ್ಯ ಅಂತ ಹೇಳ್ತಾರೆ. ಅಂದ್ರೆ ಭಗವದ್ಗೀತೆಯಲ್ಲಿ ಬರುವ ತತ್ವ ಚಿಂತನೆ ಒಂದು ಭಾಗಕ್ಕೆ ಇಲ್ಲಿ ಸಾಂಖ್ಯ ಅನ್ನುವ ಅರ್ಥ. ಇದಕ್ಕೂ ಕಪಿಲ ಮಹರ್ಷಿಯ ಸಾಂಖ್ಯ ದರ್ಶನಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಒಂದು, ಇಲ್ಲಿ ಏಷಾತೆ ಅಭಿಹಿತ ಸಾಂಖ್ಯೆ, ಈ ಮಾತಿಗೆ ನಾವು ಏನು ಅರ್ಥವನ್ನ ಅಂದ್ಕೋಬೇಕು ಅಂತಂದ್ರೆ, ಇಲ್ಲಿಯ ತನಕ ಅಂದರೆ ಈ 38ನೇ ಶ್ಲೋಕದ ತನಕ ಕೃಷ್ಣ ಪರಮಾತ್ಮ ಏನೇನು ಉಪದೇಶ ಮಾಡಿದ್ದಾನೆ ಅರ್ಜುನನಿಗೆ ಅದೆಲ್ಲವನ್ನ ಸೇರಿಸಿ 11ನೇ ಶ್ಲೋಕದಿಂದ ಈ 38ನೇ ಶ್ಲೋಕದವರೆಗೆ 27 ಶ್ಲೋಕಗಳಲ್ಲಿ ಆತ್ಮನ ಬಗ್ಗೆ, ಆತ್ಮನ ಅವಿನಾಶಿತ್ವದ ಬಗ್ಗೆ ಯಾವ ಯಾವ ವಿವರಣೆ ಕೊಟ್ಟಿದ್ದಾನೆ ಇದನ್ನ ಸಂಗ್ರಹವಾಗಿ ಇಟ್ಟುಕೊಂಡು ಇದನ್ನ ತತ್ವಜ್ಞಾನಕ್ಕೆ, ಸಾಮಾನ್ಯ ತತ್ವಜ್ಞಾನಕ್ಕೆ ಸೀಮಿತಗೊಳಿಸ್ಕೊಂಡ್ರೆ ಈ ಅರ್ಥ ಸರಿ. ಆದ್ದರಿಂದ ಏಷಾತೆ ಅಭಿಹಿತ ಸಾಂಖ್ಯೆ, ನಾನು ಈ 27 ಶ್ಲೋಕಗಳಲ್ಲಿ ನನಗೆ ಯಾವ ಒಂದು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀನಿ. ಆತ್ಮ ಬೇರೆ, ದೇಹ ಬೇರೆ. ಆತ್ಮ ಅಂತಂದ್ರೆ ಆ ಪರಮಾತ್ಮ, ಅವನು ಅವಿನಾಶಿ, ಯಾರಿಂದಲೂ ಅವನನ್ನು ಕಡಿಯೋದಿಕ್ಕಾಗೋದಿಲ್ಲ, ಕೊಲ್ಲೋದಿಕ್ಕಾಗೋದಿಲ್ಲ, ಸುಡೋದಿಕ್ಕಾಗೋದಿಲ್ಲ, ಅವನನ್ನು ನೀರಲ್ಲಿ ಹಾಕೋದಿಕ್ಕಾಗೋದಿಲ್ಲ. ಇಂತಹ ಒಬ್ಬ ಆ ಪರಮಾತ್ಮನ ಕಲ್ಪನೆಯನ್ನ ನೀನು ಮಾಡ್ಕೋಬೇಕು. ಅವನೇ ನಿಜವಾದದ್ದು, ಮಿಕ್ಕಿದ್ದೆಲ್ಲ ಸುಳ್ಳು. ನಾವು ಕಾಣ್ತಾ ಇರೋದು ಒಂದು ರೀತಿಯ ಪರಿವರ್ತನೆ, ನಮ್ಮ ಮನಸ್ಸಿಗೆ ಹೊಳೆಯೋದದು ಅಷ್ಟೇ. ಅದು ರಜ್ಜು ಸರ್ಪ ಭ್ರಾಂತಿ ಇದ್ದ ಹಾಗೆ. ಈ ಮಾತು ನೀನು ಯಾವಾಗ್ಲೂ ನೆನಪಿಟ್ಕೋ. ಅದು ಇಲ್ಲಿಯ ತನಕ ಹೇಳಿಕೊಂಡು ಬಂದದ್ದು. ಸಾಂಖ್ಯ ಅಂತಂದ್ರೆ ಬುದ್ಧಿ, ಬುದ್ಧಿಯ ಅವಧಾರಣೀಯಂ ಆತ್ಮತತ್ವ ಸಾಂಖ್ಯಂ. ಇದು ರಾಮಾನುಜಾಚಾರ್ಯರು ಕೂಡ ಹೇಳೋ ಮಾತು. ಮಧ್ವಾಚಾರ್ಯರು ಕೂಡ ಹೇಳ್ತಾರೆ ಸಾಂಖ್ಯ ಅಂತಂದ್ರೆ ಜ್ಞಾನ, ಅದಕ್ಕೆ ಪೋಷಕವಾದದ್ದು ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯಂ ಇತ್ಯಭಿಧೀಯತೆ. ಇದು ಮಧ್ವಾಚಾರ್ಯರು ಹೇಳೋ ಮಾತು. ಹೀಗೆ ಸಾಂಖ್ಯ ಅಂತಂದ್ರೆ ಈ ಸಂದರ್ಭದಲ್ಲಿ ಈ 18 ಶ್ಲೋಕಗಳಲ್ಲಿ ಬಂದಿರುವಂತಹ ಆತ್ಮತತ್ವ ವಿಚಾರ. ಏಷಾತೆ ಅಭಿಹಿತ, ಇದನ್ನ ನಾನು ನಿನ್ನೆ ತಿಳಿಸಿಕೊಟ್ಟಿದ್ದೇನೆ. ಇದು ತತ್ವಜ್ಞಾನ ಸಾಂಖ್ಯ. ಇದನ್ನ ನಾನು ಮುಂದೆ ಬುದ್ಧಿಯೋಗದ ಮೂಲಕ ತಿಳಿಸ್ಕೊಡ್ತೀನಿ. ಬುದ್ಧಿಯೋಗೇತು ಇಮಾಂಶನು. ಬುದ್ಧಿಯೋಗ ಅಂತಂದ್ರೆ ಏನು? ಜ್ಞಾನಯೋಗ. ಅದು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಈ ಶ್ಲೋಕದ ನಂತರ 40ನೇ ಶ್ಲೋಕದಿಂದ ಅದು ಆರಂಭವಾಗುತ್ತೆ. ಮುಂದಿನ ಅಧ್ಯಾಯದಲ್ಲಿಯೂ ಕೂಡ ಅದನ್ನೇ ಹೇಳ್ತೀನಿ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾನೆ. ಬುದ್ಧಿಯ ಯುಕ್ತ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಇಲ್ಲಿ ಒಂದು ಮಾತನ್ನ ನೆನ್ಪಿಟ್ಕೋಬೇಕಾಗತ್ತೆ. ಸಾಂಖ್ಯವನ್ನ ಅಂದರೆ ಆತ್ಮದ ತತ್ವವನ್ನ ನಿನಗೆ ಈ ಹಿಂದಿನ ಶ್ಲೋಕಗಳಲ್ಲಿ ಹೇಳಿಕೊಟ್ಟಿದ್ದೀನಿ. ಮುಂದೆ ಬುದ್ಧಿಯೋಗದ ಮೂಲಕ ನಾನು ನಿನಗೆ ಕೆಲವು ವಿಚಾರಗಳನ್ನ ತಿಳಿಸ್ತೀನಿ. ಬುದ್ಧಿಯ ಯುಕ್ತ, ಆ ಬುದ್ಧಿವಂತಿಕೆಯ ಮಾತುಗಳನ್ನ ನೆನಪಿನಲ್ಲಿ ಇಟ್ಕೊಂಡಾಗ ಕರ್ಮಬಂಧಂ ಪ್ರಹಾಸ್ಯಸಿ. ಆ ಕರ್ಮದ ಯಾವ ಒಂದು ಬಂಧನ ಜಂಜಾಟ ಇರುತ್ತೆ, ಅದಕ್ಕೆ ಕಟ್ಟು ಬಿದ್ದಿರ್ತೀಯ, ಆ ಕಟ್ಟುಗಳನ್ನ ಸಡಿಲಗೊಳಿಸಬಹುದು ನೀನು. ಆದ್ದರಿಂದ ಆ ಬುದ್ಧಿಯೋಗದ ಮಾತುಗಳನ್ನ ತಿಳ್ಕೊ ನೀನು ಅಂತ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಈ ಶ್ಲೋಕ ನೋಡಿ. ಏಷ ತೇ ಅಭಿಹಿತ ಸಾಂಖ್ಯೆ ಬುದ್ಧಿಯೋಗೇತು ಇಮಾಂ ಶೃಣು. ನಾನು ಮುಂದೆ ಹೇಳುವ ಮಾತುಗಳು ಬುದ್ಧಿಗೆ ಸಂಬಂಧಪಟ್ಟದ್ದು, ಬುದ್ಧಿಯೋಗದ್ದು. ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ನಾನು ಹೇಳುವುದನ್ನ ಗಮನವಿಟ್ಟು ಕೇಳು. ಆವಾಗ ನಿನ್ನ ಮನಸ್ಸಿನಲ್ಲಿ ಯಾವುದೇ ಸಂಶಯ ಉತ್ಪನ್ನವಾಗುವುದಿಲ್ಲ. ಬುದ್ಧಿಯ ಯುಕ್ತ, ಆ ಬುದ್ಧಿಯಿಂದ ಕೂಡಿದವನಾಗಿ ಹೇ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ನಿನ್ನ ಈ ಕರ್ಮದ ಎಲ್ಲ ಕಟ್ಟುಪಾಡುಗಳನ್ನ ಕಳಚಿಕೋತೀಯ. ಮುಂದೆ 14ನೇ ಅಧ್ಯಾಯದಲ್ಲಿಯೂ ಕೂಡ ಕೆಲವು ಮಾತುಗಳು ಬರುತ್ತೆ. ನಮ್ಮ ಗುಣಗಳ ಕಾರಣದಿಂದಾಗಿ
ಈ ಇಡೀ ಸಂಸಾರ ನಡೀತಾ ಇರುತ್ತೆ. ಈ ಗುಣಗಳು ನಮ್ಮ ಕರ್ಮಗಳಿಗೆ ಕಟ್ಟಿ ಹಾಕುತ್ತೆ. ನಮ್ಮಲ್ಲಿ ರಜಸ್ ಇರಬಹುದು, ತಮಸ್ ಇರಬಹುದು, ಅಥವಾ ಸತ್ವಗುಣವೇ ಇರಬಹುದು. ತಮೋಗುಣ ನಮ್ಮಲ್ಲಿ ಅಧಿಕವಾಗಿದ್ರೆ ನಾವು ತುಂಬಾ ಯಾವ ವಿಷಯದಲ್ಲೂ ಆಸಕ್ತಿಯನ್ನು ಹೊಂದಿಲ್ಲದೆ ಬರೀ ಅನ್ನ, ಆಹಾರ ಇತ್ಯಾದಿಗಳಿಗೆ ನಮ್ಮ ಮನಸ್ಸನ್ನ ಸೀಮಿತಗೊಳಿಸಿ ತಾಮಸಿಕವಾಗಿ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ತೀವಿ. ಯಾವುದೇ ವಿಷಯದಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸೋದಿಲ್ಲ. ಕುಂಭಕರ್ಣ ಉತ್ತಮ ಉದಾಹರಣೆ. ರಾಜಸಿಕ, ಸಾಮಾನ್ಯವಾಗಿ ಎಲ್ಲರೂ ರಾಜಸಿಕರೇ. ಯಾಕೆಂತಂದ್ರೆ ಅವರು ಕ್ರಿಯಾಶೀಲರಾಗಿರ್ತಾರೆ, ಒಳ್ಳೇದೋ ಕೆಟ್ಟದೋ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸತ್ವಗುಣ ಇರೋರು ಒಳ್ಳೆ ಕೆಲಸ ಮಾಡ್ತಾರೆ, ಆದರೆ ಕೆಲಸ ಒಳ್ಳೇದೇ ಆಗ್ಲಿ ಕೆಟ್ಟದ್ದೇ ಆಗ್ಲಿ ಅದು ನಮ್ಮನ್ನ ಮತ್ತೆ ಮತ್ತೆ ಬಂಧಿಸುತ್ತವೆ. ಆದ್ದರಿಂದ ಅವಕ್ಕೆ ಬಂಧನಗಳು ಹೆಸರು. 14ನೇ ಅಧ್ಯಾಯದಲ್ಲಿ ಈ ಗುಣಗಳ ವಿಮರ್ಶೆಯನ್ನ ತುಂಬಾ ಸುಂದರವಾಗಿ ಮಾಡಿದ್ದಾರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ. ಅದರಲ್ಲಿ ಬರೋ ಒಂದೊಂದು ಶ್ಲೋಕವೂ ಕೂಡ ನಮ್ಮ ಕಣ್ತರಿಸುವಂತ, ನಮ್ಮ ಜೀವನ ಹೇಗೆ ನಡೆಯುತ್ತೆ, ಹೇಗೆ ಸಾಗುತ್ತೆ, ನಾವು ಯಾವ ತರಹ ನಮ್ಮ ಅನೇಕ ನಿರ್ಧಾರಗಳನ್ನ ಕೈಗೊಳ್ತೀವಿ, ಅದರ ಮೇಲೆ ಬೆಳಕು ಚೆಲ್ಲುವಂತಹ ಒಂದು ಉತ್ತಮ ಪಾಠ. ಇಲ್ಲಿ ಅದನ್ನ ಹೇಳ್ತಾನೆ, ಬುದ್ಧಿಯುಕ್ತ, ನೀನು ಬುದ್ಧಿಯಿಂದ ಕೂಡಿದವನಾಗಿದ್ದರೆ ನಿನ್ನ ಕರ್ಮ ಬಂಧನಗಳಿಂದ ನೀನು ಮುಕ್ತನಾಗಬಹುದು. ಶ್ಲೋಕವನ್ನ ನೋಡಿ. ಪಾರ್ಥ, ಎಲೈ ಪೃಥಯ ಮಗನೇ, ಏಷ ಬುದ್ಧಿ ತೇ ಸಾಂಖ್ಯೆ ಅಭಿಹಿತ. ಈ ಬುದ್ಧಿಯು ನಿನಗೆ ಜ್ಞಾನಯೋಗದ ವಿಚಾರದಲ್ಲಿ ಹೇಳಲ್ಪಟ್ಟಿದೆ. ಜ್ಞಾನಯೋಗ ಅಂತಂದ್ರೆ ಈ ಸಂದರ್ಭದಲ್ಲಿ ತತ್ವಜ್ಞಾನ, ಪರಮಾತ್ಮನ ವಿಚಾರ, ಅವನ ವಿಶೇಷಣಗಳು, ಅವನನ್ನ ಯಾವ ರೀತಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅದನ್ನೆಲ್ಲ ಈ ಅನೇಕ ಶ್ಲೋಕಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಚ್ಛೇದ್ಯೋಯಂ ಅವಧ್ಯೋಯಂ, ಆ ಎಲ್ಲ ಬಣ್ಣಗಳು ಪರಮಾತ್ಮನಿಗೆ ಸೇರಿದ್ದವು. ಇವುಗಳನ್ನು ನೀನು ಅರ್ಥ ಮಾಡಿಕೊಂಡ್ರೆ ಇದನ್ನ ನಿಷ್ಕಾಮ ಕರ್ಮಯೋಗದ ರೀತಿಯಲ್ಲಿ ಯೋಗೆ ಶೃಣು, ಇಮಾಂ ಯೋಗೆ ಶೃಣು ಯಯ ಬುದ್ಧಿಯುಕ್ತ, ಯಾವ ಆ ಬುದ್ಧಿಯಿಂದ ನೀನು ಕೂಡಿದ್ದರೆ ಕರ್ಮ ಬಂಧಂ ಪ್ರಹಾಸ್ಯಸಿ, ನಿನ್ನ ಕರ್ಮದ ಬಂಧನವನ್ನ ನಾಶ ಮಾಡಿಕೊಳ್ತೀಯ. ಇದು ಸ್ವಲ್ಪ ವಿವರವನ್ನ ಮತ್ತಷ್ಟು ಅಪೇಕ್ಷಿಸುವಂತಹ ಒಂದು ಮಾತು. ರಂಗನಾಥ ಶರ್ಮರು ಒಂದ್ ಕಡೆ ಹೇಳ್ತಾರೆ, ಭಗವದ್ಗೀತೆನ ಸಾಂಖ್ಯ ಅಂದ್ರೆ ಪರಮಾರ್ಥವಾದ ಜ್ಞಾನಯೋಗ, ಕಾಪಿಲ ಸಾಂಖ್ಯ ಮತವಲ್ಲ. ಉಪಕ್ರಮದಲ್ಲಿ ಅಶೋಚ್ಯಾನ್ ಅನ್ವಶೋಚಃ ತ್ವಂ ಅಂತ 11ನೇ ಶ್ಲೋಕದಲ್ಲಿ ಶುರು ಮಾಡಿ ಸ್ವಧರ್ಮಮಪಿ ಚಾವೇಕ್ಷ್ಯ ಅಂತ 31ನೇ ಶ್ಲೋಕದವರೆಗೆ ಅವರು ಈ ಪರಮಾರ್ಥದ ತತ್ವವನ್ನ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ. ಅನಂತರ ಹೇಳೋದು ಪ್ರಾಸಂಗಿಕವಾಗಿ ಲೋಕನೀತಿಯನ್ನ ಅನುಸರಿಸಿದ ಮಾತು. ಅರ್ಜುನನ ಶೋಕ ಮೋಹಗಳನ್ನ ಕಳೆಯೋದಕ್ಕಾಗಿ ಹೀಗೆ ಹೇಳಬೇಕಾಯಿತು. ಇದು ಮುಖ್ಯ ತಾತ್ಪರ್ಯದಿಂದ ಹೇಳಿದ್ದಲ್ಲ. ಗೀತೆಯಲ್ಲಿ ಸಾಂಖ್ಯ ಮತ್ತು ಕರ್ಮಯೋಗ ಇವೆರಡರ ವಿಷಯವೇ ಪ್ರಸಂಗಾನುಪ್ರಸಾರವಾಗಿ ಬರುತ್ತೆ. ಇವೆರಡನ್ನ ಕಲಬೆರಕೆ ಮಾಡಿಕೊಳ್ಳಬಾರದು. ಒಂದಕ್ಕೂ ಇನ್ನೊಂದಕ್ಕೂ ಆ ವಿಶೇಷ ಅರ್ಥಗಳು ಏನಿವೆ ಅವುಗಳನ್ನ ಸರಿಯಾಗಿ ಮಂದಟ್ಟು ಮಾಡಿಕೊಂಡು ನಾವು ಈ ವಿಚಾರಗಳನ್ನ ಗಮನಿಸಿದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗೋದಿಲ್ಲ. ಈ ಅಧಿಕಾರ ಭೇದದಿಂದ ಯಾರು ಇವುಗಳನ್ನ ಅನುಷ್ಠಾನಕ್ಕೆ ತರಬೇಕು ಅವರು ಅದನ್ನ ಅನುಷ್ಠಾನಕ್ಕೆ ತಂದ್ಕೋಬೇಕು. ಇಲ್ಲಿ ತನಕ ಹೇಳಿರುವಂತಹ ಆ ಮಾತುಗಳು, ಜ್ಞಾನದ ಮಾತುಗಳು, ಅದು ಒಂದು ವರ್ಗಕ್ಕೆ, ಅದಕ್ಕೆ ಅರ್ಜುನ ಅಧಿಕಾರಿ. ಮುಂದೆ ಹೇಳುವ ಸನ್ಯಾಸದ ಮಾರ್ಗವನ್ನ ಕೃಷ್ಣ ಬೋಧಿಸ್ತಾನೆ, ಆದರೆ ಅದಕ್ಕೆ ಅರ್ಜುನ ಅಧಿಕಾರಿಯಾಗುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ಅದನ್ನ ಅವನು ಅರ್ಥ ಮಾಡ್ಕೋಬೇಕು. ಮುಂದೆ ಹೇಳುವಂತಹ ಮಾತುಗಳು ಆ ಕರ್ಮಯೋಗವನ್ನ ಯಾವುದನ್ನ ಬೋಧಿಸ್ತಾನೆ ಅದು ಅರ್ಜುನನಿಗೆ ಅನ್ವಯವಾಗದ ಮಾತು. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ರಂಗನಾಥ ಶರ್ಮರು ಇದಕ್ಕೆ ಕೊಡುವಂತಹ ಒಂದು ವಿವರಣೆ.
ಇಲ್ಲಿ ಯಾಕೆ ಇಷ್ಟೆಲ್ಲ ನಮ್ಗೆ ಸಮಸ್ಯೆ ಬರುತ್ತೆ ಅಂತಂದ್ರೆ, ಇಲ್ಲಿ ಉಪಯೋಗಿಸಿರುವಂತಹ ಮಾತುಗಳು ಸ್ವಲ್ಪ ಅರ್ಥವನ್ನ ಸರಿಯಾಗಿ ಮಾಡ್ಕೊಳ್ತಾ ಇದ್ರೆ ಮನಸ್ಸಿನಲ್ಲಿ ಹೆಚ್ಚಿನ ಭ್ರಾಂತಿಯನ್ನು ಉಂಟು ಮಾಡುತ್ತೆ. ಏಷಾತೆ ಅಭಿಹಿತ ಸಾಂಖ್ಯೆ, ಇದನ್ನ ನಾನು ಸಾಂಖ್ಯದ ಮಾತಿನಲ್ಲಿ, ಜ್ಞಾನ ಮಾರ್ಗದ ವಿಚಾರದಲ್ಲಿ ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ. ಬುದ್ಧಿರ್ಯೋಗೆ ತ್ವಿಮಾಂಶಣು, ನಾನು ಮುಂದೆ ಹೇಳುವುದು ಬುದ್ಧಿಯೋಗ, ಆದ್ದರಿಂದ ಅದನ್ನ ನೀನು ಸಾಂಖ್ಯದ ದೃಷ್ಟಿಯಿಂದ ನೋಡಬೇಡ. ಬುದ್ಧಿಯುಕ್ತ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ, ನಾನು ಮುಂದೆ ಹೇಳುವಂತಹ ಮಾತುಗಳನ್ನ ಈ ಒಂದು ಸಾಂಖ್ಯದ ಪದ್ಧತಿಗೆ ಅನುಗುಣವಾಗಿ ಅರ್ಥೈಸಿಕೊಳ್ಳಬೇಡ. ಇದು ಸಾರಾಂಶ. ಈ ವಿಷಯದಲ್ಲಿ ಅಕಸ್ಮಾತ್ ಗೊಂದಲಗಳೇನಾದರೂ ಇದ್ರೆ ಚರ್ಚೆ ಮಾಡೋಣ ನಂತರದಲ್ಲಿ. ಇಲ್ಲಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದೆ ಹೇಳ್ತಾನೆ, ಈ ಒಂದು ಪದ್ಧತಿಯನ್ನ ನೀನು ನಿರ್ವಹಿಸಿಕೊಂಡು ಬಂದ್ರೆ, ನಾನು ಹೇಳೋ ಮಾತುಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡರೆ, ಈ ಒಂದು ಮಾರ್ಗದಲ್ಲಿ ನೀನು ಕ್ರಮಿಸಿದರೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ. ನೀನು ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಆ ಪ್ರಯತ್ನಕ್ಕೆ ತಕ್ಕ ಫಲವನ್ನ ಕಾಣ್ತೀಯ. ನ ಇಹ ಅಭಿಕ್ರಮ ನಾಶ ಅಸ್ತಿ, ನಾನು ಸೂಚಿಸುವಂತಹ ಈ ಪದ್ಧತಿಯಲ್ಲಿ ನಿನಗೆ ಯಾವುದೇ ರೀತಿಯ ಹಾನಿಯೂ ಉಂಟಾಗೋದಿಲ್ಲ. ನೀನು ಯಾವ ಯಾವ ಕಷ್ಟಪಟ್ಟಿರ್ತೀಯ, ಯಾವ ಯಾವ ಕೆಲಸಗಳನ್ನ ಈ ದಾರಿಯಲ್ಲಿ ಮಾಡಿರ್ತೀಯ, ಅದು ಎಂದಿಗೂ ನಾಶ ಹೊಂದೋದಿಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ವ್ಯವಸಾಯ ಮಾಡುವಾಗ ನಾವು ಕೆಲವು ವಿಚಾರಗಳನ್ನ ನೋಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ನಾವು ಬೀಜ ಬಿತ್ತೀವಿ, ಅದಕ್ಕೆ ಮೊದಲು ಭೂಮಿಯನ್ನ ಹಸನ್ ಮಾಡಿರ್ತೀವಿ. ಸರಿಯಾಗಿ ಮಳೆ ಬರದೆ ಹೋದ್ರೆ ಅಲ್ಲಿ ಹಾಕಿರುವಂತಹ ಬೀಜ ಎಲ್ಲ ವ್ಯರ್ಥವಾಗಿ ಹೋಗುತ್ತೆ. ಈ ಯೋಗ ಕ್ರಮ ನಾನು ತಿಳಿಸ್ಕೊಡ್ತಾ ಇರೋದು, ಕೃಷ್ಣ ಹೇಳ್ತಾನೆ, ಈ ವ್ಯವಸಾಯದ ಮಾರ್ಗ ಇದ್ದಾಗಲ್ಲ. ಇಲ್ಲಿ ನೀನು ಯಾವ ಕಷ್ಟವನ್ನ ಪಟ್ಟಿರ್ತೀಯ, ಶ್ರಮವನ್ನ ಅನುಭವಿಸಿರ್ತೀಯ, ಅದು ಯಾವತ್ತಿಗೂ ಕೂಡ ಅಕಾಲಿಕವಾಗಿ ನಾಶವಾಗೋದಿಲ್ಲ. ನ ಇಹ ಅಭಿಕ್ರಮ ನಾಶ ಅಸ್ತಿ, ಇಲ್ಲಿ ಪ್ರಾರಂಭಿಸಿದಂತಹ ಕೆಲಸ ಯಾವುದೂ ಕೂಡ ವ್ಯರ್ಥವಾಗೋದಿಲ್ಲ. ಪ್ರತ್ಯವಾಯ ನ ವಿದ್ಯತೆ, ಇಲ್ಲಿ ಪ್ರತ್ಯವಾಯ ಅಂತ ಅನ್ನೋ ಪದ ಸಾಮಾನ್ಯವಾಗಿ ನಾವು ಮಾಡುವ ಕೆಲಸಗಳಿಗೆ ಅನ್ವಯವಾಗುತ್ತೆ. ಮತ್ತೆ ವೈದ್ಯಕೀಯದಲ್ಲಿಯೂ ಕೂಡ ಈ ಪ್ರತ್ಯವಾಯ ಅಂತ ಅನ್ನೋ ಶಬ್ದ ಬರುತ್ತೆ. ಯೋಗದಲ್ಲಿಯೂ ಕೂಡ ಪ್ರತ್ಯವಾಯ ಅಂತ ಅನ್ನೋ ಶಬ್ದ ಬರುತ್ತೆ. ಪ್ರತ್ಯವಾಯ ಅಂತಂದ್ರೆ ನಾವು ಯಾವುದೋ ಮೂಲಿಕೆಯನ್ನ ಅಥವಾ ಒಂದು ಪದಾರ್ಥವನ್ನ ಆಯುರ್ವೇದದಲ್ಲಿ ನಮ್ಮ ರೋಗದ ಶಮನಕ್ಕೋಸ್ಕರ ತಗೋತೀವಿ. ಆ ರೋಗ ಶಮನವಾಗೋ ಬದಲು ಜಾಸ್ತಿ ಆಗ್ಬೋದು, ಅದಕ್ಕೆ ಪ್ರತ್ಯವಾಯ ಅಂತ ಕರೀತೀವಿ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು. ರಾಂಗ್ ಡಯಾಗ್ನೋಸಿಸ್, ರಾಂಗ್ ಅಡ್ಮಿನಿಸ್ಟ್ರೇಷನ್, ರಾಂಗ್ ಡೋಸೇಜ್, ಯಾವುದೇ ಇರ್ಬೋದು. ನಾವು ತೆಗೆದುಕೊಳ್ಳುವಂತಹ ಔಷಧ ನಮ್ಮ ಕಾಯಿಲೆಯನ್ನ ಗುಣಪಡಿಸೋದಕ್ಕೆ ಬದಲಾಗಿ ಕಾಯಿಲೆಯನ್ನ ಹೆಚ್ಚು ಮಾಡುವ ಸಂದರ್ಭ ಇದೆ. ಅದಕ್ಕೆ ಪ್ರತ್ಯವಾಯ ಅಂತ ಕರೀತಾರೆ. ಆದರೆ ಈ ಯೋಗ ಮಾರ್ಗದಲ್ಲಿ ಅಂತಹ ಪ್ರತ್ಯವಾಯಗಳು ಯಾವುದೂ ಇಲ್ಲ, ನೋ ಸೈಡ್ ಎಫೆಕ್ಟ್ಸ್. ಇದು ಕೃಷ್ಣ ಹೇಳೋ ಮಾತು. ನ ಇಹ ಅಭಿಕ್ರಮ ನಾಶ ಅಸ್ತಿ ಪ್ರತ್ಯವಾಯ ನ ವಿದ್ಯತೆ, ಇಲ್ಲಿ ಆ ಪ್ರತ್ಯವಾಯ ಉಂಟಾಗೋದಿಲ್ಲ. ಇನ್ನು ಕೆಲವು ಸಲ ನಾವು ಯಾವುದೋ ಒಂದು ಉಪಾಯ ಹೋಗ್ತೀವಿ, ಯಾವುದೋ ಒಂದು ಕೆಲಸ ಕೈಗೊಳ್ಳೋದಕ್ಕೆ. ಆ ಸಂದರ್ಭದಲ್ಲಿ ನಾವು ಅನುಸರಿಸಿರುವ ಮಾರ್ಗ ಸರಿಯಾಗಿ ಇಲ್ಲದೆ ಇದ್ರೆ ಅದು ನಮಗೆ ತಿರುಗೇಟು ಬೀಳಿಸ್ಬೋದು. ಉದಾಹರಣೆಗೆ ಮುದ್ರಾ ರಾಕ್ಷಸ ನಾಟಕದಲ್ಲಿ ಚಾಣಕ್ಯ ತಂತ್ರಕ್ಕೂ ರಾಕ್ಷಸನ ತಂತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಚಾಣಕ್ಯ ಏನೇನ್ ಮಾಡಿದ್ರೆ ಪ್ರತಿಯೊಂದು ಕಡೆನೂ ಅವನು ಸಫಲನಾಗ್ತಾನೆ. ರಾಕ್ಷಸ ಅವನು ಹೂಡುವ ಪ್ರತಿಯೊಂದು ಉಪಾಯವೂ ಕೂಡ ಅವನಿಗೆ ತಿರುಗೇಟು ಕೊಡುತ್ತೆ.
ಅದು ಪ್ರತ್ಯವಾಯು. ತಾನು ಯಾವುದು ಸರಿ ಅಂತ ಅಂದ್ಕೊಂಡು ಮಾಡ್ತಾನೋ ಅದು ಅವನಿಗೆ ಕೆಟ್ಟ ಫಲವನ್ನು ನೀಡಿದರೆ ಅದು ಪ್ರತ್ಯವಾಯು. ಆ ಪದವನ್ನು ಇಲ್ಲಿ ಕೃಷ್ಣ ಬಳಸಿದ್ದಾನೆ. ನ ಇಹ ಅಭಿಕ್ರಮ ನಾಶ ಅಸ್ತಿ ಪ್ರತ್ಯವಾಯ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಕರ್ಮಯೋಗ ಎಷ್ಟು ಒಳ್ಳೆಯದು ಅಂತಂದ್ರೆ, ನಾವು ಅದನ್ನ ಸ್ವಲ್ಪ ಕಿಂಚಿತ್ತಾದರೂ ಪ್ರಯೋಗದಲ್ಲಿ ಅಳವಡಿಸಿಕೊಂಡರೆ, ನಮ್ಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಂಡರೆ, ಅದರಿಂದ ಕಷ್ಟ ಕಾಲದಲ್ಲಿ ಅದು ನಮಗೆ ಧರ್ಮ ಯಾವ ಒಂದು ಶೀಲ್ಡ್ ಅನ್ನು ಕೊಡುತ್ತೆ, ರಕ್ಷಣೆಯನ್ನು ಕೊಡುತ್ತೆ. ಅದೇ ತರ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪವಾದರೂ ಈ ಧರ್ಮವನ್ನ ನಾವು ಅನುಸರಿಸಿದರೆ ಮಹತ್ತರವಾದ ಭಯದಿಂದ ಅದು ನಮ್ಮನ್ನ ಕಾಪಾಡುತ್ತದೆ. ಈ ಮಾತನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಈ ಕರ್ಮಯೋಗ ಎಷ್ಟು ಸುಂದರವಾದದ್ದು, ಹೇಗೆ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾರೆ. ಮತ್ತೊಂದ್ಸಲ ಶ್ಲೋಕ ನೋಡ್ಕೊಳ್ಳೋಣ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಹ ಈ ನಿಷ್ಕಾಮ ಕರ್ಮಯೋಗದಲ್ಲಿ ಅಭಿಕ್ರಮ ನಾಶ, ಅಭಿಕ್ರಮ ಅಂತಂದ್ರೆ ಆರಂಭ ಅಥವಾ ಬೀಜ, ಅದರ ನಾಶ ನ ಅಸ್ತಿ ಉಂಟಾಗೋದಿಲ್ಲ. ಪ್ರತ್ಯವಾಯ ವಿರುದ್ಧ ಫಲರೂಪಿ ದೋಷ, ಅಂದುಕೊಂಡಿದ್ದಕ್ಕೆ ವಿರುದ್ಧವಾದಂತಹ ಫಲ ಇದು ಕೊಡುವುದಿಲ್ಲ. ನ ವಿದ್ಯತೆ ಉಂಟಾಗೋದಿಲ್ಲ. ಅಸ್ಯ ಈ ನಿಷ್ಕಾಮ ಕರ್ಮ ಯೋಗ ರೂಪಿಯೇ ಧರ್ಮದಿಂದ, ಧರ್ಮಸ್ಯ ಸ್ವಲ್ಪಮಪಿ ಕಿಂಚಿತ್ ಸಾಧನೆಯೂ ಕೂಡ ಮಹತಃ ಭಯಾತ್ ತ್ರಾಯತೆ, ಮಹತ್ತರವಾದ ಅಧಿಕತರವಾದ ಭಯದಿಂದ ನಮ್ಮನ್ನ ರಕ್ಷಿಸುತ್ತದೆ. ಇದಕ್ಕೆ ಯಾಕಿಂತ ಒಂದು ಸ್ಟೇಟ್ಮೆಂಟ್ ಕೃಷ್ಣ ಮಾಡ್ತಾನೆ ಅಂತಂದ್ರೆ, ಪೂರ್ವ ಮೀಮಾಂಸೆಯಲ್ಲಿ ಅನೇಕ ಯಜ್ಞಗಳನ್ನ ಮಾಡೋ ವಿಧಾನಗಳನ್ನ ಹೇಳಿದ್ದಾರೆ. ಒಂದೊಂದಕ್ಕೆ ಒಂದೊಂದು ರೀತಿಯ ಯಜ್ಞ ಇದೆ. ಅಂತಹ ಸಂದರ್ಭದಲ್ಲಿ ಯಾವುದೇ ಲೋಪ ಉಂಟಾದರೂ ಕೂಡ ಆ ಲೋಪದ ಕಾರಣದಿಂದ ಒಳ್ಳೆಯದಾಗೋದ್ರ ಬದಲು ಈ ಪ್ರತ್ಯವಾಯ ಅಂತ ನಾವು ಏನ್ ಹೇಳ್ತೀವಿ, ಆ ಕೆಡುಕು ಆಗೋದೇ ಜಾಸ್ತಿ. ಆದ್ರಿಂದ ಈ ಪೂರ್ವ ಮೀಮಾಂಸೆಯ ಯಜ್ಞಗಳನ್ನ ನಾವು ಮಾಡಬೇಕಾದ್ರೆ ಒಂದೇ ಒಂದು ತಪ್ಪು ಕೂಡ ಆಗದ ಹಾಗೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಆದರೆ ಈ ನಿಷ್ಕಾಮ ಕರ್ಮಯೋಗದಲ್ಲಿ ಅಂತಹ ಒಂದು ಸಮಸ್ಯೆ ಇಲ್ಲ. ಯಜ್ಞ ಮಾಡುವಾಗ ಯಾವ ತರ ಆಗ್ಬಹುದು ಅಂತ ಅನ್ನೋದನ್ನ ರಾಮಾಯಣದಲ್ಲಿ ಒಂದು ಪುತ್ರಕಾಮೇಷ್ಟಿ ಯಾಗವನ್ನ ದಶರಥ ಮಾಡುವಾಗ ಅವನು ಹೇಳ್ಕೊಳ್ಳೋ ಒಂದು ಮಾತು ಇಲ್ಲಿ ಬರುತ್ತೆ. ದಶರಥ ಕಾಮ್ಯಕರ್ಮವಾದ ಯಜ್ಞ ಮಾಡೋದಕ್ಕೆ ಪುತ್ರಕಾಮೇಷ್ಟಿ ಮಾಡುವಾಗ ಹೀಗೆ ಹೇಳ್ತಾನೆ ತನ್ನ ಮಂತ್ರಿಗಳಿಗೆ, ಛಿದ್ರಂ ಹಿ ಮೃಗಯಂತೇತ್ರ ವಿದ್ವಾಂಸೋ ಬ್ರಹ್ಮ ರಾಕ್ಷಸಾಃ ನಿಹತಸ್ಯ ಚ ಯಜ್ಞಸ್ಯ ಸದ್ಯಃ ಕರ್ತ ಪ್ರಣಶ್ಯತಿ ತದ್ಯಥಾ ವಿಧಿಪೂರ್ವಂ ಮೇ ಕ್ರತುರೇಷ ಸಮಾಪ್ಯತೆ ತಥಾ ವಿಧಾನಂ ಕ್ರಿಯತಾಂ. ಮಂತ್ರಿಗಳಿಗೆ ಹೇಳ್ತಾನೆ, ನೋಡಿ ನೀವೆಲ್ಲ ತುಂಬಾ ಜಾಗರೂಕರಾಗಿ ಈ ಯಜ್ಞ ಕಾಲದಲ್ಲಿ ಯಾವ ಯಾವ ವಸ್ತುಗಳು ಯಾವ ಯಾವ ಯಾಜ್ಞಿಕರು ಬೇಕೋ ಅವರನ್ನೆಲ್ಲ ಸರಿಯಾಗಿ ಸಮಾನಿಸ್ಕೋಬೇಕು. ಆ ಯಜ್ಞ ಸರಿಯಾಗಿ ಸಮಾಪನೆಗೊಳ್ಳುವ ತನಕ ನೀವು ಯಾರು ನಿಮ್ಮ ಸ್ಥಾನದಿಂದ ಬೇರೆ ಕಡೆ ಹೋಗ್ಬಾರ್ದು. ನಿಮ್ಮ ಎಲ್ಲ ಗಮನವನ್ನ ಅದರ ಮೇಲೆ ಕೇಂದ್ರೀಕರಿಸಬೇಕು. ಯಾಕೆ ಅಂತಂದ್ರೆ ಛಿದ್ರಂ ಹಿ ಮೃಗಯಂತೇತ್ರ ವಿದ್ವಾಂಸೋ ಬ್ರಹ್ಮ ರಾಕ್ಷಸ. ಈ ಬ್ರಹ್ಮ ರಾಕ್ಷಸರಾದ ಆದರೂ ವಿದ್ವಾಂಸರಾಗಿದ್ದ ಅವರು ಯಜ್ಞ ಕಾಲದಲ್ಲಿ ಛಿದ್ರಗಳನ್ನ ಹುಡುಕ್ತಾ ಇರ್ತಾರೆ. ಆ ಛಿದ್ರ ಕಂಡ ತಕ್ಷಣ ಆ ಯಜಮಾನನನ್ನ, ಯಾರು ಆ ಯಜ್ಞವನ್ನ ಮಾಡಿಸ್ತಾ ಇದ್ದಾನೆಯೋ ಅವನನ್ನ ವಿನಾಶಗೊಳಿಸ್ತಾರೆ. ನಿಹತಸ್ಯ ಚ ಯಜ್ಞಸ್ಯ, ಯಾವ ಯಜ್ಞದಲ್ಲಿ ಲೋಪ ಉಂಟಾಗಿದೆಯೋ ಅಂತಹ ಯಜ್ಞವನ್ನ ಮಾಡಿಸ್ತಾ ಇರುವಂತಹ ಕರ್ತ
ಯಜಮಾನ ಸದ್ಯ ವಿನಶ್ಯತಿ, ತಕ್ಷಣವೇ ಈ ಬ್ರಹ್ಮರಾಕ್ಷಸರಿಂದ ಕೊಲ್ಲಲ್ಪಡ್ತಾನೆ. ಆದ್ದರಿಂದ ತದ್ಯಥಾ ವಿಧಿ ಪೂರ್ವಂ, ಯಾವ ರೀತಿ ವಿಧಿ ಅಂದರೆ ನಿಯಮಗಳುಂಟೋ ಅದೇ ಪ್ರಕಾರ ಏಷ ಕ್ರಮುಹು ಸಮಾಪ್ಯತೆ, ಏಷ ಕ್ರತುಹು ಸಮಾಪ್ಯತೆ, ಈ ಯಜ್ಞ ಸಮಾಪನಗೊಳ್ಳುತ್ತದೆಯೋ ತಥಾ ವಿಧಾನಂ ಕ್ರಿಯತಾಂ, ಹಾಗೆ ನೀವೆಲ್ಲರೂ ನೋಡ್ಕೊಳ್ಳಿ ಅಂತ ತನ್ನ ಮಂತ್ರಿಗಳಿಗೆ ಅವನು ಆಜ್ಞೆ ಕೊಡ್ತಾನೆ. ಸೊ ಅಂದ್ರೆ ಬೇರೆ ಯಾವುದೇ ವೈದಿಕ ಯಜ್ಞಗಳಲ್ಲಿ there is no tolerance for error. ಅದು ವಿಧಿ ಹೇಗಿದೆಯೋ ಹಾಗೆ ಆಗಬೇಕು. ಉದಾಹರಣೆಗೆ ಒಂದು ಯಜ್ಞದ ಸಂದರ್ಭದಲ್ಲಿ ಒಂದು ಮಾತು ಬರುತ್ತೆ, ಒಂದು ಅರಣ್ಯಕದಲ್ಲಿ ಬ್ರಾಹ್ಮಣದಲ್ಲಿ ಯಜ್ಞ ಮಾಡಿಸ್ತಾ ಇರುವಂತಹ ವ್ಯಕ್ತಿ ಋತ್ವಿಕ, ಅವನಿಗೆ ಬೆನ್ನಲ್ಲಿ ನವೆ ಆದ್ರೆ ಏನು ಮಾಡಬೇಕು, ಅವನು ಯಾವ ತರ ಅದನ್ನ ಆ ನೋವನ್ನ ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಉಜ್ಕೋಬೇಕು ಅಂತ ಅನ್ನೋದಕ್ಕೆ ಒಂದು ಮಂತ್ರ ಹೇಳ್ಕೊಂಡು ಅದನ್ನ ಉಜ್ಕೋಬೇಕು. ಅಷ್ಟು ವಿಧಿ ಪೂರ್ವಕವಾಗಿ ಕೆಲಸಗಳನ್ನ ಮಾಡಬೇಕು. ಆದರೆ ಕೃಷ್ಣ ಪರಮಾತ್ಮ ಈಗ ಉಪದೇಶ ಮಾಡೋದಕ್ಕೆ ಪ್ರಾರಂಭ ಮಾಡಿರುವ ಈ ನಿಷ್ಕಾಮ ಕರ್ಮಯೋಗದಲ್ಲಿ ಅಂತಹ ಯಾವುದೇ ನಿಯಮಗಳಿರೋದಿಲ್ಲ. ಇದು ತುಂಬಾ ಸುಲಭವಾದ ಮಾರ್ಗ. ಆ ಮಾರ್ಗ ಏನು ಅಂತ ಅನ್ನೋದನ್ನ ಮುಂದೆ ತುಂಬಾ ವಿಶಾಲವಾದ ರೀತಿಯಲ್ಲಿ ಹೇಳ್ಕೊಳ್ತಾ ಹೋಗ್ತಾನೆ. ಅದಕ್ಕೆ ಪೀಠಿಕೆಯಾಗಿ ಈ ಶ್ಲೋಕವನ್ನ ಹೇಳಿದ್ದಾನೆ. ನ ಇಹ ಅಭಿಕ್ರಮನಾಶ ಅಸ್ತಿ, ಪಟ್ಟಿರುವ ಶ್ರಮಕ್ಕೆ ಯಾವುದೇ ವ್ಯರ್ಥವಾಗೋದಿಲ್ಲ. ಅಂತಹ ಒಂದು ಸ್ಥಿತಿ, ಯಾವುದೇ ಕೆಲಸವನ್ನ ನೀನು ಆರಂಭ ಮಾಡಿದ್ದೀಯೋ ಆ ಆರಂಭಿಕ ಪ್ರಯತ್ನಗಳೆಲ್ಲವೂ ಕೂಡ ನಿನಗೆ ಸಹಾಯಕವಾಗಿ ನಿಲ್ಲುತ್ತವೆ. ಎರಡನೆಯದು ಪ್ರತ್ಯವಾಯ ನ ವಿದ್ಯತೆ, ಇದರಿಂದ ನಿನಗೆ ಯಾವುದೇ ಕೆಟ್ಟ ಫಲಗಳು ಸಿಗುವುದಿಲ್ಲ. ಆದ್ದರಿಂದ ಹೆದರಿಕೆ ಇಲ್ಲದೆ ನೀನು ಈ ಕರ್ಮ ಮಾರ್ಗವನ್ನ ಆಶ್ರಯಿಸಬಹುದು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್, ಸ್ವಲ್ಪ ಈ ಧರ್ಮದ ಬಗ್ಗೆ ಗಮನ ಕೊಟ್ಟರೂ ಕೂಡ ಇದು ಮಹತ್ತರವಾದ ಭಯದಿಂದ ನಿನ್ನನ್ನು ಕಾಪಾಡುತ್ತದೆ. ಮಹತ್ತರವಾದ ಭಯ ಯಾವುದು? ಈ ಸಂಸಾರ ಚಕ್ರ. ಆ ಸಂಸಾರ ಚಕ್ರದಿಂದ ಬದುಕು ಸಾವು, ಜನನ ಮರಣ, ಇವುಗಳ ಜಂಜಾಟದಿಂದ ನಿನಗೆ ಸಂಪೂರ್ಣ ಮುಕ್ತಿಯನ್ನ ದೊರಕಿಸಿಕೊಡಲು ಇದೊಂದೇ ಶಕ್ತವಾದದ್ದು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಮುಂದಿನ ಶ್ಲೋಕವನ್ನು ನೋಡೋಣ. ಇದು ತುಂಬಾ ಉತ್ತಮವಾದಂತಹ ಶ್ಲೋಕ. ಇದನ್ನ ಸುಭಾಷಿತ ಅಂತ ಖಂಡಿತವಾಗಿಯೂ ಕರೀಬಹುದು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ, ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯ ಅವ್ಯವಸಾಯಿನ. ಇದು ನಮ್ಮೆಲ್ಲರಿಗೂ ಕೂಡ ಒಂದು ಉತ್ತಮವಾದಂತಹ ಉಪದೇಶ. ವ್ಯವಸಾಯಾತ್ಮಿಕ ಬುದ್ಧಿ, ಬುದ್ಧಿ ಅಂತಂದ್ರೆ ಏನು? ನಿಶ್ಚಯವಾದಂತಹ ಸ್ವಭಾವ. ವ್ಯವಸಾಯ ಅಂತಂದ್ರೆ ನಿಶ್ಚಯ. ಇಲ್ಲಿ ವ್ಯವಸಾಯ ಅಂತಂದ್ರೆ ಅಗ್ರಿಕಲ್ಚರ್ ಅಂತನೋ ಅರ್ಥವಲ್ಲ, ಅದಕ್ಕೂ ಆರಂಭ ಅಂತಲೂ ಅರ್ಥ ಇದೆ, ವ್ಯವಸಾಯ ಅಂತಂದ್ರೂ ಅದೇ, ಅದು ಬೇರೆ. ಇಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ, ಬುದ್ಧಿ ವ್ಯವಸಾಯಾತ್ಮಿಕ, ನಿಶ್ಚಿತವಾದಂತಹ ಬುದ್ಧಿ. ಅದು ಏಕ ಇಹ, ಒಂದೇ ಅಂತ ಅಂದುಕೊಂಡು ಒಂದೇ ಕೆಲಸವನ್ನ ಮಾಡ್ತಾ ಹೋಗು. ಅಂದ್ರೆ ಮಾಡುವ ಕೆಲಸ ತುಂಬಾ ಶ್ರೇಷ್ಠವಾದದ್ದು, ಅದರಲ್ಲಿ ನಿನ್ನ ಮನಸ್ಸನ್ನೆಲ್ಲ ತೊಡಗಿಸಿಕೊ. ನಮ್ಮ ಮನಸ್ಸು ಹೇಗೆ ವಿಕಾರಗಳನ್ನು ಹೊಂದುತ್ತೆ ಅಂತಂದ್ರೆ, ಒಂದೇ ಕ್ಷಣದಲ್ಲಿ ನಾವು ಏನೇನೋ ಆಗ್ಬೇಕು ಅಂತ ಪ್ರಯತ್ನ ಪಡ್ತೀವಿ. ಆ ಸಂದರ್ಭದಲ್ಲಿ ಈ ಮಾತು ತುಂಬಾ ಉಚಿತವಾದದ್ದು. ವ್ಯವಸಾಯಾತ್ಮಿಕ ಬುದ್ಧಿ ಏಕ ಇಹ, ಅದನ್ನ ಒಂದೇ ಕೆಲಸಕ್ಕೋಸ್ಕರ ಮುಡಿಪಾಗಿಡು. ಇಲ್ಲ ಅಂತಂದ್ರೆ ನಿನ್ನ ಜೀವನ ವ್ಯರ್ಥವಾಗುವ ಸಾಧ್ಯತೆ ಜಾಸ್ತಿ. ಕುರು ನಂದನ, ಕುರುವಂಶಜ. ಕುರು ಅಂತನ್ನೋ ಪದ ಕೌರವರಿಗೂ ಅನ್ವಯಿಸುತ್ತೆ, ಪಾಂಡವರಿಗೂ ಅನ್ವಯಿಸುತ್ತೆ. ಯಾಕಂದ್ರೆ ಅವರೆಲ್ಲರೂ ಕುರು ಸಂತತಿಗಳು. ಕುರು ನಂದನ, ಕುರುಗಳಿಗೆಲ್ಲರಿಗೂ ನೀನು ಸಂತೋಷವನ್ನು ಉಂಟು ಮಾಡುವವನು ಹೇ ಕೌರವ, ಹೇ ಅರ್ಜುನ ಅನ್ನುವ ಅರ್ಥ ಇದೆ.
ವ್ಯವಸಾಯಾತ್ಮಿಕ ಬುದ್ಧಿ ಏಕೈಕ. ಮನಸ್ಸನ್ನ ಏಕನಿಷ್ಠವಾಗಿ ಬಳಸಿಕೋ. ಇಲ್ಲದೆ ಇದ್ರೆ ನೀನು ಯಾವ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಕೊಂಚ ವಿಪರ್ಯಾಸ ಅಂತಲೂ ಅನ್ಸುತ್ತೆ. ಅರ್ಜುನ ಆ ಒಂದು ಏಕಾಗ್ರತೆಯನ್ನ ಸಾಧಿಸಿ ತನ್ನ ಬಿಲ್ವಿದ್ಯೆಯಲ್ಲಿ ಅತ್ಯಂತ ಗರಿಷ್ಠ ಮಟ್ಟವನ್ನ ಮುಟ್ಟಿದ್ದು. ಆ ಮಹಾಭಾರತದ ಕಥೆಯನ್ನೇ ಒಂದು ಕ್ಷಣ ಅವಲೋಕನ ಮಾಡಿ. ಯಾವುದೋ ಒಂದು ಬೃಹತ್ತರವಾದಂತಹ ಮರ, ಆ ಮರದಲ್ಲಿ ಕುಳಿತಿರುವಂತಹ ಒಂದು ಹಕ್ಕಿ, ಅದು ಮರದ ಹಕ್ಕಿ, ಅದರ ಕಣ್ಣಿನ ಮೇಲೆ ಗುರಿಯಿಟ್ಟು ಹೊಡೆದು ಬೀಳಿಸಿದಂತಹ ಬಾಲಕ ಅರ್ಜುನ್. ಇದು ಹೇಗೆ ಸಾಧ್ಯ ಆಯ್ತು ಅಂತ ಕೇಳಿದ್ರೆ, ನನಗೆ ಆ ಕಣ್ಣು ಬಿಟ್ಟು ಬೇರೆ ಏನು ಕಾಣಲಿಲ್ಲ ಅಂತ ಹೇಳಿದಂತಹ ವ್ಯಕ್ತಿ. ಅವನಿಗೆ ಮತ್ತೆ ಅರ್ಜುನ ನೆನಪಿಸ್ತಾ ಇದ್ದಾನೆ, ಈ ಬುದ್ಧಿ ಅಂತಂದ್ರೆ ಹೇಗಿರ್ಬೇಕು? ವ್ಯವಸಾಯಾತ್ಮಿಕ, ಏಕನಿಷ್ಠವಾದದ್ದು, ಒಂದೇ ಒಂದು ವಿಷಯದ ಬಗ್ಗೆ ನಿಶ್ಚಯವಾದಂತಹ ಸ್ವಭಾವವನ್ನ ಹೊಂದಿರಬೇಕಾದದ್ದು. ಇದು ಕೃಷ್ಣ ಅರ್ಜುನನಿಗೆ ನೆನಪಿಸಿಕೊಡ್ತಾ ಇರುವಂತಹ ಮಾತು. ಯಾಕೆಂತಂದ್ರೆ ಅರ್ಜುನನಿಗೆ ಇದು ಗೊತ್ತಿಲ್ಲ ಅಂತ. ತುಂಬಾ ಉತ್ತಮವಾದಂತಹ ಮಾತು. ಅದಕ್ಕೆ ಮುಂದಿನ ಸಾಲಿನಲ್ಲಿಯೇ ಅವನು ನಿರ್ಣಯವನ್ನ ಕೊಡ್ತಾನೆ, ಯಾಕೆ ತಾನು ಈ ಮಾತನ್ನ ಹೇಳಿದೆ ಅಂತ. ಅವ್ಯವಸಾಯಿನಾಂ ಬುದ್ಧಯ, ಯಾರಿಗೆ ಏಕನಿಷ್ಠ ಇಲ್ಲವೋ ಅವರ ಬುದ್ಧಿ ಬಹುಶಾಖಾ ಅನಂತಾಹ ಚ, ಅನೇಕ ಕಡೆಗಳಲ್ಲಿ ರೆಂಬೆ ಕೊಂಬೆಗಳಿಂದ ಕೂಡಿದಂತಹ ಒಂದು ಗೊಂಡಾರಣ್ಯವಾಗಿ ಬಿಡುತ್ತೆ ಅಂತವರ ಮನಸ್ಸು. ಈ ಕ್ಷಣದಲ್ಲಿ ಒಂದು ವಿಚಾರ, ಮುಂದಿನ ಕ್ಷಣದಲ್ಲಿ ಮತ್ತೊಂದು ವಿಚಾರ. ಆ ಒಂದು ನಿಷ್ಠೆ ಅವರ ಮನಸ್ಸಿನಲ್ಲಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಅವರು ಜೀವನದಲ್ಲಿ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದ ಪವರ್ ಆಫ್ ಕಾನ್ಸಂಟ್ರೇಷನ್, ಏಕಾಗ್ರತೆ ಎಷ್ಟು ಮುಖ್ಯ ಮನುಷ್ಯನಿಗೆ ಅನ್ನೋದನ್ನ ಈ ಶ್ಲೋಕ ಮನದಟ್ಟು ಮಾಡಿಕೊಳ್ಳುತ್ತೆ. ಇದು ಅರ್ಜುನನಿಗೂ ಉಪದೇಶ, ನಮ್ಮೆಲ್ಲರಿಗೂ ಕೂಡ ಸಲ್ಲುವಂತಹ ಉಪದೇಶ. ಇಲ್ಲಿ ನೋಡಿ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯ ಅವ್ಯವಸಾಯಿನ. ನಾವು ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಕೂಡ ಈ ಒಂದು ಏಕನಿಷ್ಠತೆಗೆ ತುಂಬಾ ಸಂಬಂಧವನ್ನು ಹೊಂದಿರುತ್ತೆ. ನನಗೆ ದತ್ತವಾಗಿರುವ ಸ್ವಲ್ಪ ಸಮಯದಲ್ಲಿ ಏನು ಹೇಳಬೇಕು ಅದನ್ನ ಹೇಳಬೇಕು. ಅದು ಬಿಟ್ಟು ಪುರಾಣಗಳನ್ನ ಹೇಳ್ತಾ ಹೋದರೆ ನಾನು ಮಾಡೋ ಕೆಲಸಕ್ಕೆ ಅನರ್ಹ. ಹಾಗೆ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು, ಬೇರೆ ಬೇರೆ ವಿಷಯಗಳನ್ನ ನಾನು ಬದಲಾಯಿಸ್ತಾ ಹೋದ್ರೆ ಅದು ಕೂಡ ಕಷ್ಟಕರವಾದದ್ದು. ಆವಾಗ ನಾವು ಯಾವುದನ್ನ ಸಾಧಿಸಬೇಕೋ ಅದನ್ನ ಸಾಧಿಸ್ತಾ ಹೋಗ್ಬಿಡ್ತೀವಿ. ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಅಂದ್ಕೋತೀವಿ, ಟ್ರಕ್ ಡ್ರೈವರ್ ನೋಡಿದ್ರೆ ಅಥವಾ ಲಾರಿ ಡ್ರೈವರ್ ನೋಡಿದ್ರೆ ಅಥವಾ ಬಸ್ ಡ್ರೈವರ್ ನೋಡಿದ್ರೆ ನಾನು ಬಸ್ ಚಲಾಯಿಸ್ಬೇಕು, ಪೈಲಟ್ ಅನ್ನು ನೋಡಿದ್ರೆ ಪೈಲಟ್ ಆಗ್ಬೇಕು. ಹೀಗೆ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಬರ್ತಾ ಹೋಗ್ತಾ ಇರುತ್ತೆ. ಆದರೆ ಅದನ್ನೆಲ್ಲ ಬದಿಗಿಟ್ಟು ನಮ್ಮ ಮನಸ್ಸನ್ನ ನಿರ್ಧಾರಕ್ಕೆ ತೆಗೆದುಕೊಂಡು ಬಂದು ನಾನು ಇದಾಗಬೇಕು ಅಂತ ಅಂದುಕೊಂಡು ಅದರ ಸುತ್ತ ನಮ್ಮ ಎಲ್ಲ ಕ್ರಿಯೆಗಳನ್ನ ಕೇಂದ್ರೀಕರಿಸಿದರೆ ನಾವು ಜೀವನದಲ್ಲಿ ಸಾಫಲ್ಯವನ್ನ ಪಡೆಯೋದಕ್ಕೆ ಸಾಧ್ಯ. ಹಾಗೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ, ನೋಡು, ನಿನ್ನ ಗುರಿ ಈಗ ಒಂದೇ, ಯುದ್ಧ ಮಾಡಬೇಕು. ಯುದ್ಧದಲ್ಲಿ ನಿನ್ನ ಶಸ್ತ್ರುಗಳನ್ನೆಲ್ಲ ಸಂಹಾರ ಮಾಡಬೇಕು. ತನ್ಮೂಲಕ ಈ ಜಗತ್ತಿನಲ್ಲಿ ಮತ್ತೆ ಶಾಂತಿಯನ್ನ ಸ್ಥಾಪನೆ ಮಾಡಬೇಕು, ಧರ್ಮವನ್ನ ಸ್ಥಾಪನೆ ಮಾಡಬೇಕು. ಅದನ್ನು ಗುರಿಯಾಗಿಟ್ಕೋ, ಹೋರಾಡು. ಕುರುನಂದನ, ಎಲೈ ಅರ್ಜುನನೇ, ಈಗ ಈ ಕರ್ಮಯೋಗದಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ, ನಿಶ್ಚಿತವಾದ ಬುದ್ಧಿಯನ್ನ ಏಕನಿಷ್ಠವಾಗಿ ಇಟ್ಕೋಬೇಕು. ಮತ್ತು ಅವ್ಯವಸಾಯಿನ ಅಜ್ಞಾನಿ ಪುರುಷರ, ಅಂದರೆ ಕಾಮದಿಂದ ಕೂಡಿದವರ ಬುದ್ಧಯ, ಈ ಬುದ್ಧಿ ಬಹುಶಾಖಾ, ಅನೇಕ
ರೆಂಬೆ ಕೊಂಬೆಗಳಿಂದ ಕೂಡಿರುತ್ತದೆ. ಹೀಗಾಗಿ ಅದು ಅನಂತವಾಗಿರುತ್ತದೆ. ಅನಂತ ಒಂದೇ ಆಗಿರೋದಿಲ್ಲ. ಆದ್ದರಿಂದ ಈ ಮಾತನ್ನ ನೀನು ಮನಸ್ಸಿನಲ್ಲಿ ಇಟ್ಕೊಂಡು ಯುದ್ಧದಲ್ಲಿ ಜಯಶಾಲಿ ಆಗೋದಕ್ಕೆ ಯಾವ ಏಕಾಗ್ರತೆ ಬೇಕು ಆ ಏಕಾಗ್ರತೆಯನ್ನ ಸಂಪಾದಿಸ್ಕೊ. ಇದು ಮುಖ್ಯವಾದದ್ದು. ಇದನ್ನು ನೀನು ಮಾಡ್ಕೊಳ್ದೇ ಇದ್ರೆ ನಿನಗೆ ಕಷ್ಟವಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾನೆ. ಇಲ್ಲಿ ಅರ್ಜುನನಿಗೆ ಮತ್ತೊಂದು ರೀತಿಯ ನಿಷ್ಕಾಮ ಕರ್ಮಯೋಗದ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ತಳಹದಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಮುಂದೆ ಅನೇಕ ಶ್ಲೋಕಗಳಲ್ಲಿ ಈ ನಿಷ್ಕಾಮ ಕರ್ಮ ಅಂತಂದ್ರೆ ಏನು, ಅದನ್ನ ಸರಿಯಾಗಿ ಪಾಲನೆ ಮಾಡ್ಕೊಂಡು ಬಂದ್ರೆ ಹೇಗೆ ನಾವು ಆ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೋಬಹುದು, ಹೇಗೆ ನಾವು ಯಾವುದೇ ತೊಂದರೆ ಇಲ್ಲದೆ ಆ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಯಾವ ಮಾರ್ಗ ಹಿಡಿಬೇಕು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದು ತುಂಬಾ ಮುಖ್ಯವಾದಂತಹ ಒಂದು ಶ್ಲೋಕ. ಇದು ಸುಭಾಷಿತವೂ ಕೂಡ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ. ನಾವು ನಮ್ಮ ಮನಸ್ಸನ್ನ ಸ್ಥಿರೀಕರಿಸಿಕೊಂಡಿದ್ದರೆ ಅದು ಒಂದೇ ನಿಷ್ಠೆಯಿಂದ ಕೂಡಿರುತ್ತೆ. ಆದರೆ ಆ ಒಂದೇ ನಿಷ್ಠೆಯನ್ನ ಬಿಟ್ಟು ಅನೇಕ ವಿಷಯಗಳಲ್ಲಿ ಮನಸ್ಸು ಹರಿದಾಡೋದಕ್ಕೆ ಬಿಟ್ಟರೆ ಆ ಬುದ್ಧಿ ಎಲ್ಲೆಲ್ಲಿಗೂ ಹೋಗಿ ಗೊಂದಲದ ಗೂಡಾಗಿ ಬಿಡುತ್ತದೆ. ಆ ಗೊಂದಲದ ಗೂಡಾಗೋದಕ್ಕೆ ಅದನ್ನು ಬಿಡಬೇಡ. ಇದು ತುಂಬಾ ಮುಖ್ಯವಾದಂತಹ ಉಪದೇಶ ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕರ್ಮಯೋಗದ ಬಗ್ಗೆ ಹೇಳೋದಕ್ಕೆ ಮೊದಲು ಒಂದು ಅಡಿಪಾಯವನ್ನು ಹಾಕ್ತಾ ಇದ್ದ. ಇಲ್ಲಿಗೆ ಇವತ್ತಿನ ನಮ್ಮ ವ್ಯಾಖ್ಯಾನವನ್ನ ನಿಲ್ಲಿಸಿ ನಾಳೆ ಮುಂದುವರಿಸೋಣ. ಸಮಾಪನ ಶ್ಲೋಕದಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಮುಗಿಸೋಣ. ಗೀತಾ ಪಾರಾಯಣ ಅವಸಾನ ಶ್ಲೋಕಗಳು. ಏಕಂ ಶಾಸ್ತ್ರಂ ದೈವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಗೋಪಿಕಾನಂದ ಕಂದಂ, ಗೀತಾ ತತ್ವೈಕವೇದ್ಯಂ ಭವಹರಣಪಟುಂ ಬುದ್ಧ ಮುಕ್ತ ಸ್ವಭಾವಂ, ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿಮಕರೋತ್ ಆತ್ಮತತ್ವೋಪದೇಶಾತ್, ಯಸ್ ಸರ್ವಾತ್ಮಾ ಪ್ರಭುಂ ತಂ ಸ್ಥಿರ ಸುಖ ನಿಲಯಂ ಭಕ್ತಿವಶ್ಯಂ ಸ್ಮರಾಮಿ, ಭಕ್ತಿವಶ್ಯಂ ಸ್ಮರಾಮಿ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ತಮಗೆ ಯಾವುದೇ ಸಂದೇಹಗಳಿದ್ರೆ ಯಥಾಶಕ್ತಿ ಅವುಗಳನ್ನ ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಅನ್ಮ್ಯೂಟ್ ಮಾಡ್ಕೊಂಡು ದಯವಿಟ್ಟು ಕೇಳಿ. ಕನ್ನಡದಲ್ಲಿ ಸ್ವಲ್ಪ, ಸಂಸ್ಕೃತ ಅಲ್ಲಿ ಸ್ವಲ್ಪನಾ? ಹಾ, ಎರಡಕ್ಕೂ ಸಮಾನವಾದ ಅರ್ಥ. ಸಮಾನ ಅರ್ಥ ಸ್ವಲ್ಪ ಇದೆ. ಅಂತ. ಹೌದು ಹೌದು ಹೌದು. ಸಂಸ್ಕೃತ ಸ್ವಲ್ಪ. ಹೌದು. ಮತ್ತೆ ಈ ಸ್ವಲ್ಪ ಈ ಕರ್ಮಯೋಗ ಅದನ್ನ ಸ್ವಲ್ಪ ಎಲಾಬ್ರೇಟ್ ಆಗುತ್ತೆ ಅನ್ನೋದು ಹೇಳಕ್ಕೆ ಒಂದ್ಸಲ ಯಾವ ಟೈಮ್ ಆದಾಗ ಸ್ವಲ್ಪ ಹೇಳಿದ್ರು. ಕರ್ಮಯೋಗ ಕರ್ಮಯೋಗ ಮುಂದೆ ಪೂರ್ತಿ ಕರ್ಮಯೋಗದ ಶ್ಲೋಕಗಳೇ ಬರುತ್ತೆ. ಈ 2ನೇ ಅಧ್ಯಾಯದಿಂದ ಪ್ರಾರಂಭ ಆಗುತ್ತೆ. ಆಕ್ಚುಲಿ ಸ್ಥಿತಪ್ರಜ್ಞನ ವಿಚಾರವನ್ನ ಹೇಳಿದ್ಮೇಲೆ ಕರ್ಮಯೋಗದ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ತುಂಬಾ ಸುಂದರವಾದಂತಹ ಶ್ಲೋಕ ನೆನ್ಪಿಟ್ಕೊಳ್ಬೇಕಾದದ್ದು ಅಂತಂದ್ರೆ, ಕರ್ಮಣಿಯೇವ ಅಧಿಕಾರ ಹಾತೆ ಮಾ ಫಲೇಶು ಕದಾಚನ, ಮಾ ಕರ್ಮ ಫಲ ಭೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ. ಇದು ಇಡೀ ಆ ಕರ್ಮಯೋಗದ ಒಂದು ಸೂತ್ರ ರೂಪಿಯಾದಂತಹ ಶ್ಲೋಕ. ಅಲ್ಲಿ ಹೇಳೋದಿಷ್ಟೇ, ನೀನು ಯಾವ ಕರ್ತವ್ಯವನ್ನ ಮಾಡ್ತಾ ಇದ್ದೀಯಾ ಆ ಕರ್ತವ್ಯವನ್ನ ಮಾಡುವುದಷ್ಟೇ ನಿನ್ನ ಕೆಲಸ. ಅದರಲ್ಲಿ ನೀನು ಯಶಸ್ಸನ್ನ ಗಳಿಸ್ತೀಯಾ ಅಥವಾ ಅಪಜಯವನ್ನ ಗಳಿಸ್ತೀಯಾ ಅದರ ಬಗ್ಗೆ ಆಲೋಚನೆ ಮಾಡೋದು ನಿನ್ನ ಕರ್ತವ್ಯವಲ್ಲ. ಯಾಕೆ ಆ ಮಾತು ಹೇಳ್ತಾನೆ ಅಂತಂದ್ರೆ, ಕೃಷ್ಣ ಇದರಿಂದ ನೀನು ದುಡಿತಾ ಇರೋ ಆದ್ರೆ ಸಂಬಳ ತಗೋಬೇಡ ಅಂತ ಅಲ್ಲ. ಅದು ಇಟ್ ಈಸ್ ಅ ಮಿಸ್ಇಂಟರ್ಪ್ರಿಟೇಷನ್ ಆಫ್ ದಿಸ್ ಕರ್ಮಯೋಗ ಫಿಲಾಸಫಿ. ಕೃಷ್ಣ ಹೇಳೋದೇನು ಅಂತಂದ್ರೆ, ನೀನು
ಕೆಲಸ ಮಾಡ್ತಾ ಇರುವಾಗ ಅದರ ರಿಸಲ್ಟ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ನೀನು ಪಡುವ ಪ್ರಯತ್ನ ಸರಿಯಾಗಿ ಆ ಪ್ರಯತ್ನಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ನಿನ್ನ ಮನಸ್ಸು ಆ ಫಲದ ಅಭಿಲಾಷೆಯಲ್ಲಿ ಮುಳುಗಿಬಿಡುತ್ತೆ. ಹೀಗಾಗಿ ನಿನ್ನ ಕೆಲಸದಲ್ಲಿ ಚ್ಯುತಿ ಬರುತ್ತೆ. ಮಾಡೋ ಕೆಲಸ ಸರಿಯಾಗಿ ಮಾಡು. ಈ ಕೆಲಸ ಸರಿಯಾದಿದ್ದರೆ ಖಂಡಿತವಾಗಿಯೂ ಕೂಡ ನಿನಗೆ ಫಲ ಸಿಗುತ್ತೆ. ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ. ನೀನು ಫಲಾಕಾಂಕ್ಷಿಯಾಗಿ ಕೆಲಸವನ್ನ ಪ್ರಾರಂಭ ಮಾಡಿದ್ರೆ ನಿನ್ನ ಮನಸ್ಸಿನಲ್ಲಿ ಆ ಫಲದ ಆಸೆ ಬೇರೆ ಬೇರೆ ವಿಚಾರಗಳನ್ನ ಹುಟ್ಟಿ ಹಾಕಿ ನಿನ್ನನ್ನ ಮಾರ್ಗಭ್ರಷ್ಟನನ್ನಾಗಿ ಮಾಡಿಬಿಡುತ್ತೆ. ಆದ್ರಿಂದ ಕರ್ಮಣಿಯೇವ ಅಧಿಕಾರ ಹಾತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು. ನೀನು ಕರ್ಮ ಫಲಕ್ಕೆ ಹೇತುವಾಗುವ ಅಗತ್ಯವೂ ಇಲ್ಲ. ಅದ್ರ ಬಗ್ಗೆ 2 ವಿಚಾರಗಳಿವೆ. ಅದನ್ನ ಆ ಶ್ಲೋಕ ಬಂದಾಗ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ಮಾತೆ ಸಂಗೋಸ್ತ್ವ ಕರ್ಮಣಿ. ಹಾಗೆಂದು ಮಾತ್ರಕ್ಕೆ ನೀನು ನಿನ್ನ ಪಾಡಿಗೆ ಎದ್ದು ಬಿಟ್ರೆ, ಕ್ರಿಯಾಹೀನನಾಗಿದ್ರೆ ನೀನು ಯಾವತ್ತಿಗೂ ಕೂಡ ಜಯವನ್ನ ಗಳಿಸೋದಕ್ಕೆ ಸಾಧ್ಯವಿಲ್ಲ. ಅಕರ್ಮ ಫಲ ಹೇತುರ್ ಮಾಭೂಹು ಮಾತೆ ಸಂಗಹ ಅಸ್ತು ಅಕರ್ಮಣಿ. ನೀನು ಯಾವತ್ತೂ ಕೂಡ ಅಕರ್ಮದ ಜೊತೆ, ಅಂದರೆ ನಾನು ಎಲ್ಲ ಕೆಲಸವನ್ನ ಬಿಟ್ಟು ವಿಶ್ರಾಂತನಾಗಿರ್ತೀನಿ, ನನಗೂ ಜಗತ್ತಿಗೂ ಸಂಬಂಧ ಇಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಮೂಢತನ. ಆದ್ರಿಂದ ನಾನು ಯಾವುದೇ ಕೆಲಸ ಮಾಡದೆ ಎಲ್ಲ ಫಲಗಳನ್ನು ಪಡಿತೀನಿ ಅಂದ್ರೆ ಅದು ಕೂಡ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೇಳೋದೇನು ಅಂತಂದ್ರೆ, ಮಾಡೋ ಕೆಲಸವನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ್ರೆ ಫಲ ಹೆಚ್ಚು. ಆ ಮಾತನ್ನ ಈ ಕರ್ಮಯೋಗ, ಅದಕ್ಕೆ ನಿಷ್ಕಾಮ ಕರ್ಮಯೋಗ ಅನ್ನೋ ವಿಶೇಷ ಉಂಟು. ಕಾಮನೆಗಳಿಲ್ಲದ ಕರ್ಮ. ನಾವು ವಿದ್ಯಾರ್ಥಿ ದಶೆಯಲ್ಲಿಯೂ ಕೂಡ ಇದನ್ನ ಅನುಭವಕ್ಕೆ ತಂದ್ಕೊಂಡಿದ್ದೀವಿ. ನಾವು ಓದೋವಾಗ ಪರೀಕ್ಷೆ ಪಾಸ್ ಆಗುತ್ತೋ ಇಲ್ವೋ ಅಂತ ಓದೋವಾಗ್ಲೇ ಅಂದ್ಕೊಂಡ್ರೆ ಕಷ್ಟ. ಪರೀಕ್ಷೆ ಆಗ್ಲಿ, ಪರೀಕ್ಷೆ ಆದ್ಮೇಲೆ ಫಲಿತಾಂಶ ಸಿಗುತ್ತೆ. ನಾನು ಓದಿದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ, ಓದದೇ ಇದ್ರೆ ಫಲಿತಾಂಶ ಸಿಗೋದು. ಅದನ್ನೇ ಕೃಷ್ಣ ಇಲ್ಲಿ ಹೇಳ್ತಾನೆ, ಮಾತೆ ಸಂಗೋ ಸ್ವಕರ್ಮಣಿ. ಅಕರ್ಮ ಅಂದ್ರೆ ಕರ್ಮ ಮಾಡದೇ ಇರೋದು, ನಿಷ್ಕ್ರಿಯನಾಗಿರುವುದು ಅಷ್ಟೇ ತಪ್ಪು. ಆದ್ರೆ ಫಲಕ್ಕೆ ಆಸೆ ಪಡುವುದು ಕೂಡ ಅಷ್ಟೇ ತಪ್ಪು. ಚೆನ್ನಾಗಿ ಓದು, ಬರಿ, ಅದಷ್ಟೇ ನಿನ್ ಕೆಲಸ. ಅದು ಫಲ ಸಿಗುತ್ತೋ ಇಲ್ವೋ ಅದು ಮುಂದಿನ ಮಾತು. ಸೊ ಇದು ಕರ್ಮಯೋಗದ ಜೀವಾಳ. ಬೇರೆ ಏನಾದ್ರೂ ಪ್ರಶ್ನೆಗಳಿದೆಯಾ? ಯಾವುದು ಇಲ್ಲ ಅಂತ ಕಾಣುತ್ತೆ ಸರ್. ಸೊ ಗೀತಾ ಮಹಾತ್ಮೆಯ ಶ್ಲೋಕಗಳನ್ನ ಹೇಳಿ ಇಂದಿನ ಈ ಉಪನ್ಯಾಸವನ್ನ ಮುಗಿಸೋಣ. ತಾವು ಹೇಳ್ತೀರಮ್ಮ? ಆಯ್ತು ಗುರುಗಳೇ, ಹೇಳ್ತೀನಿ. ಗೀತಶಾಸ್ತ್ರಮಿದಂ ಪುಣ್ಯಂ ಯಃ ಪಠತ್ ಪ್ರಯತಃ ಪುಮಾನ್ ವಿಷ್ಣೋ ಪದಮಾಪ್ನೋತಿ ಭಯಶೋಕಾದಿವರ್ಜಿತಃ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಮಲನಿರ್ಮೋಚನಮಂ ಪುಂಸಾ ಜಲಸ್ನಾನಂ ದಿನೇ ದಿನೇ. ತದ್ಗೀತಾಂಬಸಿ ಸ್ನಾನಂ ಸಂಸಾರಮಲನಾಶನಂ. ಗೀತಸುಗೀತ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈಃ. ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಿಸೃತಃ. ಭಾರತಾಮೃತ ಸರ್ವಸ್ವಂ ವಿಷ್ಣೋರ್ವಕ್ರಾಗ್ನಿಸ್ಮೃತಂ. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಸರ್ವೋಪನಿಷದೋ ಗಾವೋ ದೋಗ್ತಾ ಗೋಪಾಲನಂದನಃ. ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ. ಏಕೋ ದೇವೋ ದೇವಕೀ ಪುತ್ರ ಏಕೋ ಜ್ಞಾನಾಮೃತಂ ಸೇವಾ.
कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणेति समर्पयामि श्रीमन्नारायणेति समर्पयामि हरि ओम् ಹರಿ ಓಂ ತತ್ಸತ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಗುರುಗಳೇ. ನಮಸ್ಕಾರಮ್ಮ. ನಮಸ್ಕಾರ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ. ಬಹಳ ಧನ್ಯವಾದಗಳು. ನಮಸ್ಕಾರಗಳು. ಧನ್ಯವಾದಗಳು ಸರ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು.